ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ರೆಡಿನಾ ನೀವು ರೆಡಿ ಇದ್ಮೇಲೆ ನಾವು ಕೂಡ ರೆಡಿ. ಸೊ ನಮ್ಮ ಜೊತೆ ಪ್ರತಿಮಾ ಕೂಡ ರೆಡಿ. ಹಾಗಾದ್ರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ಬಿಡೋಣ ಪ್ರತಿಮಾಗೆ. ಪ್ರತಿಮಾ ಹಾಯ್. ಹಾಯ್ ಬ್ಯೂಟಿ. ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ. ಥ್ಯಾಂಕ್ ಯು. ಓಕೆ ಹೇಳಮ್ಮ, ಏನಿವತ್ತು ಫುಲ್ ಕಲರ್ಫುಲ್ ಆಗಿ ನೀವು ಜಿಂಗ್ ಜಾಂಗ್ ಆಗಿ ಬಂದಿದ್ದೀರಾ? ಏನ್ ಸಮಾಚಾರ? ನೀವು ಜಿಂಗ್ ಜಾಂಗ್ ಬಂದಿದ್ದೀರಲ್ಲ, ಆಲ್ಟರ್ನೇಟಿವ್ ಜಿಗಿ 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 ಅಂತ. ರೈಟ್. ಹೇಳಮ್ಮ, ಇದೇ ಖುಷಿಲಿ ಏನ್ ಮಾಡ್ಕೊಡ್ತಾ ಇದ್ದೀವಿ ಇವತ್ತು ನಿಂಗೆ ಬ್ರೇಕ್ಫಾಸ್ಟ್ಗೆ ಏನ್ ಬೇಕೋ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಬೆಳಗ್ಗೆ ಆಯ್ತು, ಇವಾಗ ಮಧ್ಯಾಹ್ನ. ಹೌದು, ನಾಳೆ ಬ್ರೇಕ್ಫಾಸ್ಟ್ಗೆ. ನಾಳೆ ಬ್ರೇಕ್ಫಾಸ್ಟ್ಗೆ ಮುಂಚಿನ ದಿವಸನೇ ಡಿಸೈಡ್ ಮಾಡ್ಬೇಕಾಗತ್ತೆ ತಾನೆ. ಪ್ಲಾನ್ ವೆಲ್ ಪ್ಲಾನ್. ಸೊ ಅದಕ್ಕೆ ನಿಂಗೆ ಇವತ್ತು ರವೆ ಇಡ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಾವ್. ಓಕೆ. ಸೊ ಯೂಶಲಿ ಏನ್ ಮಾಡ್ತಾರೆ, ಆಚೆಗಡೆಯಿಂದ ರವೆ ಇಡ್ಲಿ ಮಿಕ್ಸ್ ತಗೊಂಡ್ಬಂದ್ಬಿಟ್ಟು ರೆಡಿ ಮಿಕ್ಸ್ ತಗೊಂಬಂದ್ ಮಾಡ್ತಾರೆ. ಖರ್ಚು ವೆಚ್ಚ ಎಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ. ಹೌದು, ಸಿಕ್ಕಾಪಟ್ಟೆ ಅಲ್ಲ. ಸೊ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಎಲ್ಲಾರು 2 ತಿನ್ನೋ ಬದಲು 4 ತಿನ್ನೋ ಹಂಗೆ ಮಾಡ್ತೇವೆ. ವಾವ್, ಯಾ. ಸೊ ದಟ್ಸ್ ರಿಯಲಿ ನೈಸ್. ಸೊ ಫಸ್ಟ್ ರವೆ ಇಡ್ಲಿ ಮಾಡ್ತಾ ಇದ್ದೀರಾ? ಬೇಗ 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 ಶುರು ಮಾಡ್ಬಿಡೋಣ. ಬೇಗ ಮಾಡೋ, ಬೇಗ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹೇಳ್ಬಿಡು, ಬರ್ಕೊಂಡ್ಬಿಡ್ತೀನಿ. ಇದಕ್ಕೆ ಮೀಡಿಯಂ ರವೆ, ಮೊಸರು, ಉಪ್ಪು, ಸೋಡಾ, ಗೋಡಂಬಿ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇದು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ. ದಿಢೀರ್ ಅಂತ ಮಾಡ್ಬಿಡೋಣ. ದಿಢೀರ್ ಅಂತ ಮಾಡೋದು, ದಿಢೀರ್ ಅಂತ ತಿನ್ನೋದು. ದಿಢೀರ್ ಅಂತ ಕರ್ಗೋಗುತ್ತೆ. ಕರ್ಗಲ್ಲ, ಇದು ಹೊಟ್ಟೆ ತುಂಬತ್ತೆ. ಇದು ಫಿಲ್ಲಿಂಗ್ ರವೆ ಅಲ್ವಾ? ಹೌದು. ಈಗ ಗ್ಯಾಸ್ ಆನ್ ಮಾಡ್ತೀಯಾ? ಏನಂದ್ರೆ ಯೂಶಲಿ ಎಲ್ಲ ಏನ್ ಮಾಡ್ತಾರೆ, ರವೆ ಇಡ್ಲಿ ಮಿಕ್ಸ್ ತಗೊಂಬಂದ್ ಮಾಡ್ತಾರೆ. ಹೌದು, ನಾನು ಹಾಗೆ. ಹೌದಾ? ಅದಕ್ಕೆ ನಿಂಗೆ ನೋಡ್ಕೊ ಅಂತಾನೆ ಮಾಡ್ತಿರೋದು. ವೆರಿ ನೈಸ್. ಯಾ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಯಾಕೆ ಜಾಸ್ತಿ ಹಾಕ್ತೀನಿ ಅಂದ್ರೆ ಮೃದುವಾಗಿ ಬರುತ್ತೆ ರವೆ ಇಡ್ಲಿ. ಸೊ ಕೆಲವ್ರು ಏನ್ ಮಾಡ್ತಾರೆ, ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಬೇಕಾಗತ್ತೆ, ಇಲ್ಲ ಅಂದ್ರೆ ಅಂಟತ್ತೆ. ಹೌದು ಅಲ್ವಾ? ಹೌದು. ಸೊ ರವೆ ಇಡ್ಲಿಗೂ ಸ್ವಲ್ಪ ಜಾಸ್ತಿ, ಅಂದ್ರೆ ಉಪ್ಪಿಟ್ಟಷ್ಟು ಜಾಸ್ತಿ ಬೇಡ. ಸೊ ಇದು 1.5 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಓಕೆ, 1 ಸ್ಪೂನ್ ಕೊಡ್ತೀಯಾ? ಎಣ್ಣೆ ಕಾದಿದೆ. ಈಗ ಇದಕ್ಕೆ 1/4 ಇಂದ ಕಡಿಮೆ ಆಗಷ್ಟು ಸಾಸಿವೆ. ಓಕೆ. ಏನು ಒಗ್ಗರಣೆ ಮಾಡ್ಕೋತಾ ಇದೆಯಾ? ಹೌದು, ಒಗ್ಗರಣೆ ಮಾಡ್ಕೋಬೇಕು. ಏನಂದ್ರೆ ನಾವು ಮಿಕ್ಸ್ಗಳು ತಗೊಂಬಂದು ಮೊಸರು ಆ್ಯಡ್ ಮಾಡಿಬಿಟ್ಟು ಬೇಸಕ್ಕೆ ಹಾಕ್ಬಿಡ್ತೀವಿ. ಬಟ್ ಅದಷ್ಟು ಒದಗಲ್ಲ ಅಲ್ವಾ? ರವೆ ಇಡ್ಲಿ ಅಷ್ಟು ಒದಗೋದಿಲ್ಲ. ಸರಿ. ಸೊ ಆದಷ್ಟು ನಾವು ಮನೆಯಲ್ಲೇ ಮೀಡಿಯಂ ರವೆಯಲ್ಲೇ ತಗೊಂಡು ನಾವು ಮಾಡ್ಕೋಬಹುದು. ಇದು 1 ಪಾವ್ ಆಗಷ್ಟು ಮಾಡಿದ್ರೆ ನಮ್ಗೆ ಹತ್ತತ್ರ ಒಂದು 13 ಇಡ್ಲಿ ಆಗುತ್ತೆ. 12 ಇಂದ 13 ಇಡ್ಲಿ ಆಗುತ್ತೆ. ವಾವ್. 1 ಪಾವ್ಗೆ ಅಂದ್ರೆ ನಿಮ್ಮ ಲೋಟ ಅಳತೆ ಅಲ್ಲಾದ್ರೆ. ಓಕೆ. ಈಗ ಕರ್ಬೇವಿನ ಸೊಪ್ಪು, ಈಗ ಉದ್ದಿನ ಬೇಳೆ ಒಗ್ಗರಣೆಗೆ, ಉದ್ದಿನ ಬೇಳೆ, ಕಡಲೆಬೇಳೆ. ಓಕೆ. ಸ್ವಲ್ಪ ಕೆಂಪಾಗಲವರೆಗೂ ಹುರ್ಕೋಬೇಕು. ಈ ಯೂಶಲಿ ಹೊರಗಡೆ ಏನು ತಂದು ಮಾಡಲ್ಲ ಅನ್ಸುತ್ತಲ್ಲ, ಎಲ್ಲ ನೀನೇ ರೆಡಿ ಮಾಡ್ಕೊಂಡ್ಬಿಡ್ತೀಯ ಮನೇಲಿ? ಆಲ್ಮೋಸ್ಟ್ ಎಲ್ಲಾನು ನನ್ನ ಮನೇಲೆ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಮನೆದೇ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಸೀಕ್ರೆಟ್ಸ್ ಗೊತ್ತಿರೋದ್ರಿಂದ ಮನೇಲೆ ಅಲ್ವಾ ಬೆಟರ್. ಯಾಕಂತ ಆಚೆ ಕಡೆ ಹೋದಾಗ ನನ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಯಾವ ಎಣ್ಣೆ ಉಪಯೋಗಿಸ್ತಾರೋ, ಸ್ವಲ್ಪ ಕ್ಲೆನ್ಲಿನೆಸ್ ಕಡೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ನಾನು. ಸೊ ಹಂಗಾಗಿ ನನಗೆ ಏನು ಅನ್ಸುತ್ತೆ ಗೊತ್ತಾ, ಜಾಸ್ತಿ ಅಯ್ಯೋ ಇವ್ರು ಯಾವ ಎಣ್ಣೆ ಹಾಕ್ತಾರೆ, ಯಾವ ನೀರು ಹಾಕ್ತಾರೆ. ಕರೆಕ್ಟ್. ಅದೊಂದು ಸ್ವಲ್ಪ ಇದಿದೆ ನನಗೆ, ಹೆಲ್ತ್ ಕಾನ್ಶಿಯಸ್ ಜಾಸ್ತಿ, ಸ್ವಲ್ಪ ಜಾಸ್ತಿನೇ ಇರಬೇಕು. ಹೌದು. ಈಗ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಈ ಥರ ಹಾಕಿದ್ರೆ ಬೆಟರ್. ಉದ್ದುದ ಸೀಳ್ಕೋಬೇಕಾ? ಉದ್ದುದ ಸೀಳ್ಕೋಬೇಕು. ಯಾಕಂದ್ರೆ ಸಣ್ಣಗೆ ನೀನು ಹೆಚ್ಚಾಕಿದ್ರೆ ಕೆಲವು ಏನಾಗುತ್ತೆ, ಮಕ್ಕಳಿಗೆ ಬಾಯಿಗೆ ಸಿಕ್ಕಿದಾಗ ಖಾರ ಜಾಸ್ತಿ ಆಗುತ್ತೆ. ಏನಮ್ಮ ಇದು ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ಹಾರುತ್ತಾ ಇದೆ. ಅದಕ್ಕೆ ಏನು ಮಾಡಬೇಕು, ಇದು ಹಾಕಿದ ತಕ್ಷಣ ರವೆ ಹಾಕ್ಬಿಡ್ಬೇಕು. ಇಮಿಡಿಯೇಟ್ ರವೆ ಹಾಕಬೇಕು. ಈಗ 1 ಕಪ್ ರವೆ ಹಾಕಿದ್ಯಲ್ವಾ? ಹೌದು. ಈ 1 ಕಪ್ ರವೆಲಿ ಎಷ್ಟು ಆಗ್ಬೋದು ಇಡ್ಲಿ? ಇದು 1 ಕಪ್ ಆಗಷ್ಟು. ಇದು ಹತ್ತತ್ರ ಒಂದು 6 ಇಡ್ಲಿ ಆಗುತ್ತೆ. 6 ರವೆ ಇಡ್ಲಿ ಆಗುತ್ತೆ. ಇದಕ್ಕೆ ಶುಂಠಿನೂ ಹಾಕೋಬಹುದು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಚೆನ್ನಾಗಿರುತ್ತಲ್ವಾ? ಶುಂಠಿ ಹಾಕಿದ್ರೆ ಏನಂದ್ರೆ ರವೆ ವಾಯು ಅದು. ಸೊ ಹಾಗಾಗಿ ಶುಂಠಿ ಹಾಕ್ತಾರೆ ಕೆಲವರಿಗೆ ಶುಂಠಿ ಇಷ್ಟ ಆಗಲ್ಲ ಬೇಸಿಕಲಿ. ಓಕೆ. ನೋಡು, ಅದೇ ಒಗ್ಗರಣೆಯಲ್ಲಿ ರವೆ ಕೂಡ ಹುರ್ಕೊಂಡ್ಬಿಡ್ಬೇಕು. ಹೌದು, ಇದೇ ರವೆಯಲ್ಲಿ ಇದೇ ಎಣ್ಣೆಯಲ್ಲಿ ಹುರ್ಕೋಬೇಕು. ನಾವ್ ಇದ್ರೊಳಗೆ ಏನು ಒಂದು 5 ನಿಮಿಷ ಹುರ್ಕೋತೀವೋ ಅಷ್ಟೇ ಸಾಕು. ಅಷ್ಟನಾ? ಅಷ್ಟೇ ಸಾಕು. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ.
ಇದಕ್ಕೆ ರವೆಗೆ ಯೂಶಲಿ ಉಪ್ಪು ಕಡಿಮೆನೇ ಸಾಕಾಗುತ್ತೆ. ನೋಡು ಇದಿಷ್ಟ ಆಗಿದೆ ಅಲ್ಲ, ಇಷ್ಟ ಆದ್ರೆ ಸಾಕು. ಈಗೇನು ಮಾಡೋಣ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕೋಷ್ಟೊಳಗೆ ಇದನ್ನ ತೆಗೆದಿಟ್ಕೊಳ್ತೀನಿ. ಇಡ್ಲಿ ಸ್ಟ್ಯಾಂಡ್ ಕೊಡ್ತೀಯಾ? ಈಗ ಇಷ್ಟರ ಇದು? ಹಾಂ, ಇದಿಷ್ಟೇ. ಸ್ಟವ್ ಕಮ್ಮಿ ಮಾಡಿ, ಕಡಿಮೆ ಮಾಡು. ಇಡ್ಲಿ ಸ್ಟ್ಯಾಂಡ್ ಕೊಡು. ಅದಕ್ಕೆ ನೀರು ಹಾಕ್ತೀಯಾ? ಈಗ ಇದಾಗಿದೆ ಇದು. ಏನಂದ್ರೆ ರವೆ ಹುರ್ಕೊಂಡ್ಮೇಲೆ ಸ್ವಲ್ಪ ನಾವೇನು ಗಮನದಲ್ಲಿ ಇಡಬೇಕು ಅಂತಂದ್ರೆ ಸ್ವಲ್ಪ ತಣಿಬೇಕು. ಮೊಸರು ಹಾಕ್ಬೇಕಾದ್ರೆ ಸ್ವಲ್ಪ ತಣಿಬೇಕು, ಬಿಸಿದಲ್ಲಿ ಹಾಕ್ಬಾರ್ದು. ಈಗ ಏನ್ ಮಾಡ್ತೀನಿ ನಾನು, ಕೊತ್ತಂಬರಿ ಸೊಪ್ಪು. ರವೆ ಇಡ್ಲಿಗೆ ಆದಷ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪು ಇರಬೇಕು, ಅದರಲ್ಲೇ ಇರೋದು ಫ್ಲೇವರು. ಓಕೆ, ಸರಿ. ಹಾಗಾದ್ರೆ ಯಾಕಂದ್ರೆ ಇರೋ ಕಬ್ಬಿಣಾಂಶ ಎಲ್ಲ ಇದ್ರೊಳಗೆ ಇದೆ. ಕೊತ್ತಂಬರಿ ಅದಕ್ಕೆ ಜಾಸ್ತಿ ಹಾಕ್ಬಿಡೋದಲ್ವಾ? ಹೌದು. ಅಂದ್ರೆ ಇಳಿಸಾದ್ಮೇಲೆ ಹಾಕೋಬೇಕು. ಹೌದು, ಇಳಿಸಾದ್ಮೇಲೆ ಹಾಕೋಬೇಕು. ನೀ ಎಷ್ಟು ಹಾಕ್ತೀಯೋ ಅಷ್ಟು ಚೆನ್ನಾಗಿರುತ್ತೆ ರವೆ ಇಡ್ಲಿ. ಇದೊಂದು ಟಿಪ್ ಅಲ್ಲ? ಹೌದು. ನೋಡಿ, ಇದೆ ಸಿಂಪಲ್ ಅಲ್ವಾ, ಮಾಡ್ಕೋಬಹುದು ಇದನ್ನ. ನಾನು ಅದೇ ಹೇಳ್ತಿರೋದು. ನೀನ್ ಈಗ ಬೆಳಿಗ್ಗೆ ನಿನಗೆ ಟೈಮ್ ಆಗಲ್ಲ ಅಂದ್ರೆ ರಾತ್ರಿ ಹೀಗೆ ಹುರಿದಿಟ್ಬಿಟ್ಟು ಬೆಳಿಗ್ಗೆ ಮೊಸರು ಹಾಕ್ಬಿಟ್ಟು ಬೇಯಿಸ್ಕೋಬಹುದು. ಓಕೆ. ಏನಂದ್ರೆ ಮೊಸರು ಹಾಕಿದ್ಮೇಲೆ ಸೋಡಾ ಹಾಕ್ಬೇಕು. ಯಾಕಂದ್ರೆ ಅದು ಒಂಥರ ಒದಗ್ ಬರುತ್ತೆ, ಆ ಗುಳ್ಳೆ ಬರುತ್ತಲ್ಲ, ಫರ್ಮೆಂಟ್ ಆಗತ್ತೆ. ಅವಾಗ ಹಾಕೋಬೇಕು, ಮೊದಲೇ ಸೋಡಾ ಹಾಕಿಡಬಾರ್ದು. ಓಕೆ. ಇವಾಗ ಇದಿಷ್ಟು ಆಗಿದೆ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಅಲ್ಲ, ಸಾರಿ, ನೀರು ಕಾಯ್ತಾ ಇದೆ. ಇಲ್ಲೇ ಇದೆಯಾ ನೀನು ಇವತ್ತು? ನಿನ್ ನೋಡಿ ಏನೇನೋ ಆಗ್ತಾ ಇದೆ. ನನ್ ನೋಡಿ ಯಾಕಮ್ಮ ಏನೇನೋ ಆಗ್ತಿದೆ? ಇದಕ್ಕೊಂದು ಚೂರು ಎಣ್ಣೆ ಹಾಕೊಳ್ಳೋಣ. ನೋಡು, ಎಲ್ಲದಕ್ಕೂ ಎಣ್ಣೆ. ಓಕೆ. ಮೊದಲೆಲ್ಲ ಏನ್ ಮಾಡ್ತಿದ್ರು ನಮ್ಗಳ ಮನೇಲೆಲ್ಲ, ಈ ಇಡ್ಲಿಗೆ ಈ ಸ್ಟ್ಯಾಂಡ್ಗೆ ಬೇರೆ ಬಟ್ಟೆ ಬಳಕೆ ಮಾಡ್ತಿದ್ರು ಅಲ್ಲ, ತೆಳು ಬಿಳಿ ಬಟ್ಟೆ. ಏನಂದ್ರೆ ಕ್ಲೀನ್ ಆಗಿ ತೆಗೆದು ಬಂದ್ಬಿಡುತ್ತೆ ಅಂತ. ಈಗಲೂ ಅಷ್ಟೇ ಹೋಟ್ಲುಗಳಲ್ಲಿ ಬಳಕೆ ಮಾಡ್ತಾರೆ. ಓಕೆ. ಈಗ ನಾವ್ ಇದನ್ನ ಹಿಂಗೆ ಇಟ್ಬಿಟ್ರು ಆಗತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ನೀರ್ ಕುದಿಬೇಕು. ನೀರ್ ಕುದಿಯೋ ಟೈಮ್ಗೆನೆ ನಾವ್ ಇದಕ್ಕೆ ಹಾಕ್ಬಿಟ್ಟು ಬೇಯಿಸಕ್ಕಿಡ್ಬೇಕು. ಈಗ ಯೂಶಲಿ ಓವನ್ ಅಲ್ಲಿ ನಾವ್ ಹೇಗ್ ಪ್ರೀ ಹೀಟ್ ಮಾಡ್ತೀವೋ ಅದೇ ತರ ಇದು ಕುದಿಬೇಕು. ಕುದ್ದಾಗ ನಾವು ಹಾಕ್ಬಿಟ್ಟು ಒಳಗಿಟ್ರೆ ಬೆಟರ್. ಇಡ್ಲಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದು ಸ್ವಲ್ಪ ತಣ್ಣದಿದೆ, ಮೊಸರು ಹಾಕ್ಬಿಡೋಣ. ಸರಿ, ಅಷ್ಟಕ್ಕೆ ಎಷ್ಟು ಮೊಸರು ಬೇಕು? ಇದು 1 ಬಟ್ಲಾಗಷ್ಟು ಮೊಸರು. ನೀರು ಹಾಕಿ ಸಾಕು. ಈಗ ಮೊಸರು ಹಾಕಿದ್ದೀವಲ್ಲ, ಮೊಸರು ಹಾಕಿದ್ಮೇಲೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕಂತ ಅವಾಗ ಗೊತ್ತಾಗತ್ತೆ. ಮಾಮೂಲಿ ದೋಸೆ ಹಿಟ್ಟು ಹದಕ್ಕೆ ಬಂದ್ರೆ ಸಾಕಾ? ಹೌದು. ಈಗ ಏನಾಗುತ್ತೆ, ರವೆ ನೀರು ಎಳ್ಕೊಳತ್ತೆ, ನೀರಿನ ಅಂಶ ಎಳ್ಕೊಳತ್ತೆ. ಹೌದು. ಸೊ ಇದು ಮಾಡಿಬಿಟ್ಟು ಒಂದು 2 ನಿಮಿಷ ಹಿಂಗೆ ಬಿಟ್ರೆ ಕ್ಲೀನಾಗಿ ಎಳ್ಕೊಳತ್ತೆ. ನಿಮ್ಗೆ ಕನ್ಸಿಸ್ಟೆನ್ಸಿ ಕ್ಲೀನಾಗಿ ಗೊತ್ತಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಏನ್ ಮಾಡೋಣ, ಸೋಡಾ ಹಾಕೋಣ. ಈ ಹಂತದಲ್ಲಿ ಸೋಡಾ ಹಾಕ್ಬೇಕು. ಓಕೆ, ಕೊನೆಯಲ್ಲಿ. ಒಂದು 1/4 ಚಮಚ ಆಗಷ್ಟು ಸೋಡಾ ಬೇಕು. ನಾರ್ತ್ ಇಂಡಿಯಲ್ಲಿ ಏನ್ ಮಾಡ್ತಾರೆ, ಡೋಕ್ಲಾ ಮಾಡ್ತಾರಲ್ಲ, ಅದೇ ತರ ನಮ್ಮ ಸೌತ್ ಇಂಡಿಯಲ್ಲಿ ರವೆ ಇಡ್ಲಿ. ನೋಡು, ಈಗ ಸೋಡಾ ಹಾಕಿದ ತಕ್ಷಣ ಹೇಗೆ ಉಬ್ಬು ಬಂತನಲ್ಲ, ಇದು ಗಾಳಿ ತುಂಬಿಕೊಳ್ಳುತ್ತೆ. ಸೊ ಈಗ ಏನ್ ಮಾಡಬೇಕು, ನಾವು ಇಡ್ಲಿ ತಟ್ಟೆಗೆ ಏನಿದೆಯೋ ಹಾಕೊಂಡ್ಬಿಡೋಣ. ಈ ರವೆ ಇಡ್ಲಿಗೆ ಕಾಂಬಿನೇಷನ್ ಏನ್ ಚೆನ್ನಾಗಿರುತ್ತೆ ಹೇಳು? ಕಾಯಿ ಚಟ್ನಿ, ಆಮೇಲೆ ಜೊತೆಗೆ ಸಾಗು. ಏನ್ ಸಾಗು? ನಮ್ ಪೂರಿ ಸಾಗು ಅಷ್ಟೊಂದು ಸೂಟ್ ಆಗಲ್ಲ. ಯೂಶಲಿ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ, ಆಲೂಗೆಡ್ಡೆ ಜೊತೆಗೆ ನೀರಾಗಿರುತ್ತಲ್ಲ. ವಾಟ್ಸ್ ದಟ್ ಕರಿ, ವಾಟ್ ವಿ ಕಾಲ್? ಬಾಂಬೆ ಸಾಗು. ಬಾಂಬೆ ಸಾಗು. ಓಕೆ, ಅದಕ್ಕೆ ಅದು ಸೂಟ್ ಆಗುತ್ತೆ. ಇವಾಗ ರವೆ ಇಡ್ಲಿ ಮಾಡ್ಕೊಡ್ತಾ ಇದೀನಲ್ಲ, ಇದಕ್ಕೆ ಕಾಂಬಿನೇಷನ್ ಬಾಂಬೆ ಸಾಗು ಮಾಡ್ಕೊಡ್ತೀನಿ ನಿಮಗೆ. ಓಕೆ. ಈಗ ಸ್ವಲ್ಪ ದೊಡ್ಡ ಉರಿ ಇರಲಿ, ಮುಚ್ಚಿಬಿಡೋಣ. ಈಗ ಇದು ಒಂದು 10 ನಿಮಿಷ ಬೇಕು ಬೇಯಕ್ಕೆ. 10 ನಿಮಿಷ ಬೇಕು. ಇನ್ನು ಉಳಿದಿರತ್ತಿದೆಯಲ್ಲ, ಅದನ್ನ ಇನ್ನೊಂದ್ಸತಿ ಮಾಡ್ಕೊಂಡ್ರಾಯ್ತು. ಓಕೆ. ಇದು ಬೇಯಲಿ, ನಾವು ತಗೋಬಹುದು ಬ್ರೇಕ್.
ತಗೊಂಬಿಡ್ಲಾ? ತಗೊಂಬಿಡು. ಸರಿ. ಹೊರಗಡೆಯಿಂದ ರೆಡಿ ಮಿಕ್ಸ್ ತಂದು ಮನೇಲಿ ಮಾಡೋದಕ್ಕಿಂತ ಒಂದೆರಡು ತಿನ್ನೋದಕ್ಕಿಂತ ಮನೇಲೆ ಇಷ್ಟು ಸಿಂಪಲ್ ಆಗಿ ನೋಡ್ಕೊಂಡಿದ್ದೀರಾ. ಸೊ ಒಂದಲ್ಲ ಎರಡಲ್ಲ 4-5 ಇಡ್ಲಿನ ಚೆನ್ನಾಗಿ ಬಾರಿಸ್ಬೋದು. ಏನಂತೀರಾ? ಅಂತೀರಲ್ಲ. ಸರಿ, ಹಾಗಾದ್ರೆ ನೋಡ್ಕೊತಾ ಇರಿ. ಸೊ ಇಡ್ಲಿ ರೆಡಿ ಆದ್ಮೇಲೆ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗಾಗಲೇ ಗೊತ್ತಿದೆಯಲ್ಲ, ರವೆ ಇಡ್ಲಿ ರೆಡಿ ಆಗಿದೆ. ಸೊ ಹಬೆಯಲ್ಲಿ ಬಂದಿದೆ, ಆದರೆ ಇನ್ನೂ ಓಪನ್ ಮಾಡಿ ತೋರಿಸಿಲ್ಲ ನನಗೆ. ವೆಯ್ಟ್ ಮಾಡಿಸ್ತಾರೆ ಸಿಕ್ಕಾಪಟ್ಟೆ. ಯಾರು? ನೀವೇ? ನಾನೇನು ವೆಯ್ಟ್ ಮಾಡಿಸಿಲ್ಲಮ್ಮ. ನೋಡು, ಇಡ್ಲಿ ರೆಡಿ ಆಗಿದೆ ಬೇರೆ. ಬಟ್ ಏನಂದ್ರೆ ನೋಡು, ಬಿಸಿ ಇದೆ. ಹೌದು, ಬಿಸಿ ಇದೆ. ಈಗ ಬಿಸಿ ಬಿಸಿ ಇಡ್ಲಿಗೆ ನಾನು ಹಿಂಗೆ ಬಾಂಬೆ ಸಾಗು ಮಾಡ್ಕೊಡ್ತೀನಿ. ಆಗ್ಲೇ ಹೇಳಿದ್ಯಲ್ಲ, ಅದಕ್ಕೆ ಇದನ್ನ ತಣಿಯಕ್ಕೆ ಬಿಟ್ಬಿಡೋಣ. ಅದ್ರಲ್ಲೇ ಅದರಲ್ಲೇ ಬಿಡೋಣ, ಏನು ತೊಂದರೆ ಇಲ್ಲ. ಅಲ್ಲ, ತಟ್ಟೆಗೆ ಹಾಕೊಟ್ರೆ ಇಲ್ಲ ಅಂತ ಅನಿಸ್ತೀನಪ್ಪ. ಬೇಡ, ಯಾಕಂದ್ರೆ ನಿಂಗೆ ಸಾಗು ಜೊತೆ ಬಿಸಿ ಬಿಸಿ ತಿನ್ನಕ್ಕೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ನಾನು ಬಿಸಿ ಬಿಸಿ ಅವಾಗ ಹಾಕೊಡ್ತೀನಿ. ಓಕೆ, ಈಗ ನಾವು ಬಾಂಬೆ ಸಾಗು ಮಾಡ್ಬಿಡೋಣ. ಏನು ಬಾಂಬೆ ಸಾಗು ಬಾಂಬೆಲಿ ಮಾಡೋದಾ ಅಥವಾ ಬೆಂಗಳೂರಲ್ಲಿ ಮಾಡೋದಾ? ಯೂಶಲಿ ಆಲೂಗಡ್ಡೆ ನಾರ್ತ್ ಸೈಡ್ ಜಾಸ್ತಿ ತಿನ್ನೋದಲ್ವಾ, ಅಲ್ಲಿ ಜಾಸ್ತಿ ಮಾಡ್ತಿದ್ವಿ. ಸೊ ನಮಗೆ ಇದು ನಾರ್ತ್ ಇಂಡಿಯನ್ ಸ್ಟೈಲ್, ಸೌತ್ ಇಂಡಿಯನ್ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಅದು. ಓಕೆ. ಯೂಶಲಿ ಏನು ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಮಸಾಲೆ ದೋಸೆಗೆ ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡ್ತೀವಿ. ಹೌದೌದು. ಸೊ ಇದಕ್ಕೆ ಸಾಗು ಮಾಡ್ತೀವಿ. ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಸಾಗು ಚೆನ್ನಾಗಿರುತ್ತಲ್ಲ. ಹೌದು. ಸರಿ, ಹಾಗಾದ್ರೆ ಈಗ ಬಾಂಬೆ ಸಾಗು ಮಾಡ್ತಾ ಇದೆಯಲ್ವಾ? ಹೌದು. ಅದಕ್ಕೆ ನೀನ್ ಏನೇನ್ ತಗೊಂಡಿದ್ಯಾ? ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲಮ್ಮ. ನೋಡಕ್ ಹಂಗ ಅನ್ಸುತ್ತೆ ನಿಂಗೆ, ಬಟ್ ಬಹಳ ಸುಲಭ ಮಾಡೋದು. ನೋಡೋಣ. ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ, ಟೊಮ್ಯಾಟೊ, ಬಟಾಣಿ, ಕಡಲೆ ಹಿಟ್ಟು, ಅರಿಶಿನ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಲಿಂಬೆಹಣ್ಣು, ಇದು ಉಪ್ಪು, ಗರಂ ಮಸಾಲ, ಇದು ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು. ಇಲ್ಲಿ ಗೋಡಂಬಿ ನಾನು ಕರೆದಿಟ್ಕೊಂಡಿದ್ದೀನಿ. ಹೌದು, ಯಾಕೆ? ಸಾಗುಗಲ್ಲ, ಮತ್ತೆ ನಮ್ಮ ರವೆ ಇಡ್ಲಿಗೆ. ಆಮೇಲೆ ಮೇಲೆ ಹಾಕೊಡ್ತೀಯಾ? ಯೂಶಲಿ ಏನ್ ಮಾಡ್ತಾರೆ, ಕರೆದು ಬಿಟ್ಟು ಬೇಯಿಸಕ್ಕಿಂತ ಮುಂಚೆನೆ ಹಾಕೊಟ್ಬಿಡ್ತಾರೆ. ಬಟ್ ನಂಗೆ ಬೇಯಿಸಿರೋ ಇದು ಗೋಡಂಬಿಕ್ಕಿಂತ ಆ ಕ್ರಿಸ್ಪಿನೆಸ್ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಓಕೆ, ಅದಕ್ಕೋಸ್ಕರ ಕರೆದಿಟ್ಕೊಂಡಿದ್ದೀನಿ ನಾನು. ಸರಿಮಾ, ಬೇಗ ಬಾಂಬೆ ಸಾಗು ಮಾಡ್ಕೊಟ್ಬಿಡು. ಇಡ್ಲಿ ತಿನ್ಬೇಕನ್ಸ್ತಾ ಇದೆಯಾ? ಮತ್ತೆ ಇಡ್ಲಿ ಕೊಟ್ಟಿಲ್ಲ, ಅದಾದ್ರೂ ಒಂದ್ ಚೂರು ಚೂರು ತಿಂತಾ ಇದ್ದೆ. ಸಾಗು ಜೊತೆನೆ ಕೊಡ್ತೀನಿ ಅಂತ ಹಂಗೆ ಇಟ್ಬಿಡಿದ್ಯಾ? ಇವಾಗ ಗ್ಯಾಸ್ ಆನ್ ಮಾಡು. ಏನಿಲ್ಲ, ಇದು 5ರಿಂದ 10 ನಿಮಿಷ ಅಷ್ಟೇ. 5ರಿಂದ 10 ನಿಮಿಷ. ಓಕೆ, ಶುರು ಮಾಡು. ಇದೇನು ಕಾಂಪಿಟೇಷನ್ ಅಲ್ಲ. ನೀನೇ ಹೇಳಿದ್ಯಲ್ಲ 5ರಿಂದ 10 ನಿಮಿಷ ಅಂತ, ಅದಕ್ಕೆ ಟೈಮ್ ನೋಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಓಕೆ, ಎಣ್ಣೆ ಕಾಯ್ದು. ಏನಂದ್ರೆ ಈ ಮಾಮೂಲಾಗಿ ನಾವು ಸಾಗುಗಳಂದ್ರೆ ತರಕಾರಿ ಸಾಗುಗಳೇ ಮಾಡೋದು ಜಾಸ್ತಿ ಅಲ್ವಾ? ಹೌದು. ಇಲ್ಲ ಅಂದ್ರೆ ಆಲೂಗಡ್ಡೆನ ಸಾಗು ಮಾಡ್ತಾರೆ, ಬಟ್ ಏನಂದ್ರೆ ಬೇರೆ ತರಕಾರಿಗಳು ಹಾಕಿ ಮಾಡ್ತಾರೆ. ಎಲ್ಲ ತರಕಾರಿಗಳ ಜೊತೆಗೆ ಅದು ಪೂರಿಗೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಬರೀ ಆಲೂಗಡ್ಡೆ ಮತ್ತೆ ಈರುಳ್ಳಿನ ಸ್ವಲ್ಪ ಗ್ರೇವಿ ತರನು ಮಾಡ್ತಾರೆ. ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡ್ತಾರಲ್ಲ, ಅದನ್ನು ಗ್ರೇವಿ ತರ ಮಾಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು. ಓಕೆ, ಈಗ ಸಾಸಿವೆ, ಅದು ಚಟಪಟ ಹೊಡ್ಕೋಬೇಕಲ್ಲ ಅಲ್ಲ? ಮತ್ತೆ ಉದ್ದಿನಬೇಳೆ, ಕಡಲೆಬೇಳೆ. ಸ್ಪ್ಯಾಚುಲಾ ಕೊಡ್ಲಾ? ಹಾ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಬೇಕಾದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಬಟ್ ಸಾಗಲು ಉದ್ದಿನಬೇಳೆ, ಕಡಲೆಬೇಳೆ ಅದು ಮಧ್ಯ ಮಧ್ಯ ಸಿಗ್ತಾ ಇರುತ್ತಲ್ಲ, ತಿನ್ನಕ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಓಕೆ, ಈಗ ಕರಿಬೇವಿನ ಸೊಪ್ಪು ಆದಷ್ಟು ಕೈಯಲ್ಲೇ ಚೂರ್ ಮಾಡಿ ಹಾಕೋಣ. ಸ್ವಲ್ಪ ಕೆಂಪಾಗತ್ತೆ ಇದು. ಏನಂದ್ರೆ ನಾವ್ ಇದು ಹಾಕ್ತಾ ಇದ್ದಂಗೆ ಅದು ಪಟಪಟ ಅಂತ ಇರುತ್ತೆ, ಎಲ್ಲ ಒಟ್ಟಿಗೆ ಆಗುತ್ತೆ, ಕೆಲಸ ಬೇಗ ಆಗುತ್ತೆ. ಸ್ವಲ್ಪ ಸಣ್ಣ ಮಾಡ್ತೀಯಾ? ಈಗ ಹಸಿಮೆಣಸಿನ್ಕಾಯಿ, ಆದಷ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಯಾಕಂದ್ರೆ ಅವರು ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾರೆ. ಹಸಿಮೆಣಸಿನ್ಕಾಯಿ? ಹೌದು. ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ, ನಾ ಹೇಳ್ದಲ್ಲ ನೋಡಿ, ಡ್ಯಾನ್ಸ್ ಶುರು ಆಯ್ತಲ್ಲಿ. ನಿಜ, ಎಣ್ಣೆಗಿನ್ನೆಲ್ಲ ಹಿಂಗೆ ಫೌಂಟೇನ್ ತರ ಹಾರ್ತಾ ಇದೆ. ಹೌದು, 1 ಸ್ಪೂನ್ ಕೊಡ್ತೀಯ. ಈರುಳ್ಳಿ ಹಾಕೊಂಡ್ಬಿಡೋಣ. ಓಕೆ, ಒಂದು ಅರ್ಧ ಬಟ್ಲ ಆಗಷ್ಟು ಈರುಳ್ಳಿ. ಆಮೇಲೆ ಅದನ್ನು ಫ್ರೈ ಮಾಡ್ಕೊಂಡ್ಬಿಡ್ಬೇಕಲ್ಲ? ಹೌದು. ಈಗ ಅರಿಶಿನ, ಈಸ್ಟರ್ನ್ ಅವ್ರ ಅರಿಶಿನ ಹಾಕ್ತಾ ಇದೀನಿ. ಶುಂಠಿ, ಇದು ಆಲೂಗಡ್ಡೆ ಆಗಿರೋದ್ರಿಂದ, ಆಲೂಗಡ್ಡೆ ಬಟಾಣಿ ಬಳಕೆ ಮಾಡ್ತಾ ಇರೋದ್ರಿಂದ ವಾಯು ಹೊಡೆಯೋಕ್ಕೋಸ್ಕರ ಶುಂಠಿ ಬಳಕೆ ಮಾಡ್ತಾ ಇದೀನಿ. ಓಕೆ, ಮತ್ತೆ ಬೆಳ್ಳುಳ್ಳಿ.
ಈ ಒಂದು ಸಾಗುಗೆ ಬೆಳ್ಳುಳ್ಳಿ ಇದ್ರೇನೆ ಚೆನ್ನಾಗಿರುತ್ತೆ. ಹಾ ಹಾ ಬೇಡ ಅಂದವರು ಉಪಯೋಗಿಸ್ದಿದ್ರು ಪರವಾಗಿಲ್ಲ. ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿದ್ಯಲ್ಲ. ಹೌದು, ಏನಂದ್ರೆ ಬೇಯುತ್ತೆ, ಸಿಗ್ಬಾರ್ದು ಜಾಸ್ತಿ ಅಂತನಾ? ಎಕ್ಸಾಕ್ಟ್ಲಿ. ಅದು ಬೆಂದೋದಂಗೆ ಆಗುತ್ತೆ. ಈಗ ನಾವು ಫ್ರೈ ಮಾಡ್ತೀವಲ್ಲ, ಬೆಂದೋದಂಗೆ ಆಗುತ್ತೆ. ನೋಡು, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಕ್ಕೆ ಶುರು ಆಗಿದೆಯಲ್ಲ. ಈಗೇನು ಮಾಡೋಣ, ಟೊಮ್ಯಾಟೊ ಒಂದು ಅರ್ಧ ಟೊಮೆಟೊ ಓಕೆ ಹಾಕೋಣ. ಇವಾಗ ಉಪ್ಪು. ಈಗಲೇ ಉಪ್ಪೇನಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಬೇಗ ಬೇಯಲಿ ಟೊಮೆಟೊ ಅಂತ ಅಷ್ಟೇ. ನೋಡು, ಪರವಾಗಿಲ್ಲ, ಬೇಗ ಹೇಳ್ಕೊಟ್ಟಿದ್ದೆಲ್ಲ ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟಿದ್ದೆಲ್ಲ. ಹೌದು, ಅದೇನೋ ಗೊತ್ತು ನೀನು, ಯಾಕಂದ್ರೆ ನಂಗೆ ಅವತ್ತು ಫೋನ್ ಮಾಡಿ ಹೇಳಿದೆಯಲ್ಲ, ಇಲ್ಲ ಹಿಂಗಿಂಗೆ ಮಾಡತ್ತಾನೆ ಅಂತ ಹೇಳಿದಾಗ ಅದೇ ಅನ್ಕೊಂಡೆ, ಪಾಪ ಹೇಳಿದ್ ಪಾಲಿಸ್ತಾ ಇದ್ದಾಳೆ ನಮ್ಮ ಹುಡುಗಿ ಅಂತ. ತಿನ್ಬೇಕಲ್ಲ ರುಚಿಯಾಗಿ, ಅದೇ ಟೇಸ್ಟ್ ಬೇಕು ಅಂದ್ರೆ ನೀನು ಹೇಳ್ದಂಗೆ ಮಾಡ್ಬೇಕಲ್ಲ. ಏನಂದ್ರೆ ತಿಂದ್ರು ಚೂರು ತಿಂದ್ರು ರುಚಿಯಾಗಿರ್ಬೇಕು ಅಲ್ವಾ? ಹೌದು. ಈಗೇನ್ ಮಾಡೋಣ, ಹಾ ಬಟಾಣಿ. ಬಟಾಣಿ ಹಸಿದಾ? ಇಲ್ಲ, ಬೇಯಿಸಿರೋ ಬಟಾಣಿ. ಓಕೆ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೋಬೇಕು. ಓಕೆ. ಅಂದ್ರೆ ಸ್ವಲ್ಪ ತುಂಬಾ ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಬಾಯಿಗೆ ಸಿಗೋ ಥರ ಬಾಯಿಗೆ ಸಿಗ್ಬೇಕು. ನಿಂಗೆ ಆಲೂಗಡ್ಡೆದು ಇಷ್ಟ ಅಂತ ಹೇಳಿದ್ದೆ ಅಲ್ಲ? ತುಂಬಾ ಇಷ್ಟ. ಆಲೂಗಡ್ಡೆ, ಬಟಾಣಿ, ಬೇಬಿ ಆಲೂ. ಬೇಬಿ ಆಲೂ ಸಕ್ಕತ್ ಇಷ್ಟ. ಅದು ಬೇಯಿಸ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಹಾಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಈಗ ಇದಿಷ್ಟು ಹಾಕಿದ್ದೀವಿ. ಓಕೆ. ಈ ಹಂತದಲ್ಲಿ ಏನು ಮಾಡಬೇಕು, ಇದನ್ನ ಹಾಗೆ ತಿನ್ಬೋದಲ್ವಾ, ಸ್ವಲ್ಪ ಉಪ್ಪು ಹಾಕೊಂಡು? ತಿನ್ನು ತಿನ್ನು ತಿನ್ನು. ಚೆನ್ನಾಗಿದೆ ನಿಜ ನೋಡಿ. ಆ್ಯಕ್ಚುಲಾಗಿ ಇದು ನೀನು ಈ ರವೆ ಇಡ್ಲಿ ಒಂದಕ್ಕೋಸ್ಕರ ಅಲ್ಲ, ಚಪಾತಿ ಹಾಕೋಬೋದು, ಪೂರಿಗೂ ಹಾಕೋಬೋದು, ಆಲ್ ಇನ್ ಒನ್ ಒಂಥರ ಇದು ಅಲ್ವಾ? ಹೌದು. ಈಗ ನೀರು ಹಾಕ್ತೀಯ ಒಂದು ಸ್ವಲ್ಪ. ಹಾಕಿ, ಇನ್ನೂ ಬೇಕು, ಸಾಕು. ಈಗ ತಿನ್ನಕ್ಕಾಗಲ್ಲ ನೋಡವ. ಯಾಕೆ? ನೀರು ಹಾಕ್ತಾ ಇದ್ದಾಗ ಅದೇ ಒಂಥರ ಲೈಕ್ ವೆಜಿಟೇಬಲು, ಆಲೂಗಡ್ಡೆ ಒಂಚೂರು ಚಪಾತಿಗೆ ನೆಂಚ್ಕೊಂಡು ಹಾಗೆ ತಿಂದ್ರೆ ಅದು ಡ್ರೈ ಪಲ್ಯ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ? ಹಂಗೆ ಆಗುತ್ತೆ. ಹೌದು. ಇವಾಗ ಏನು ಮಾಡೋಣ, ಕಡಲೆ ಹಿಟ್ಟು 1 ಚಮಚ ಆಗಷ್ಟು ಕಡಲೆ ಹಿಟ್ಟು. ಏನಂದ್ರೆ ಅದು ಪೂರ ಹೊಂದ್ಕೊಳಕ್ಕೆ, ಕೂಡಕ್ಕೋಸ್ಕರ. ಇದು ಒಂಥರ ಬಿಡಿ ಆದಂಗಿದೆ ಅಲ್ವಾ? ಹೌದು. ಸೊ ಅದು ಕೂಡಕ್ಕೋಸ್ಕರ ಇದು ಅಂದ್ರೆ ಎಲ್ಲ ಕೂಡಕ್ಕೆ ಇದು ಕಡಲೆ ಹಿಟ್ಟು ಹಾಕ್ತಾ ಇದೀವಿ. ಬೈಂಡಿಂಗ್. ಅದನ್ನು ಬೈಂಡಿಂಗ್. ಅದು ಬೈಂಡಿಂಗ್. ಓಕೆ. ನೀರು ಹಾಕಿ. ಮತ್ತೇನಂದ್ರೆ ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತಿದ್ದು ಸಾಕು. ಇದು ತಿಕ್ ಕನ್ಸಿಸ್ಟೆನ್ಸಿ. ಈಗ ಅದು ನೀರಾಗಿದೆಯಲ್ಲ? ಹೌದು. ಇದನ್ನ ಆಡ್ ಮಾಡಿದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ. ಅಂಡ್ ಇದು ಟೇಸ್ಟ್ ಇರುತ್ತಾ ಎಕ್ಸ್ಟ್ರಾ ಏನಾದರೂ ಕಡಲೆ ಹಿಟ್ಟು ಹಾಕೋದ್ರಿಂದ? ಹೌದು, ಟೇಸ್ಟು ಚೆನ್ನಾಗಿರುತ್ತೆ. ಚೇಂಜ್ ಆಗುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ಹೋಟೆಲಲ್ಲೆಲ್ಲ ಹೀಗೇನ ಮಾಡೋದು? ಹೌದು. ಹೇಳ್ದೆ, ಅಲ್ಲೂ ಕೂಡ ಲೈಕ್ ತಿಕ್ ಗ್ರೇವಿ ಬಿಡುತ್ತಲ್ಲ. ಕೆಲವು ಕಡೆ ಬಟಾಣಿ ಹಾಕೋದೇ ಇಲ್ಲಪ್ಪ, ಬರೀ ಆಲೂಗಡ್ಡೆ ಇರುತ್ತೆ. ಹೌದು, ಸೇವಿಂಗ್. ಅದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಂಬಿಡೋದು ಬಾಸಿ. ಹೌದು, ಬಟಾಣಿನೂ ತಿಂದಂಗಾಯ್ತು, ನಿಂಗೆ ಆಲೂಗಡ್ಡೆನೂ ತಿಂದಂಗಾಯ್ತಲ್ವಾ? ಜಾಸ್ತಿ ಆಲೂಗಡ್ಡೆ ತಿನ್ಬಾರ್ದಾ? ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ, ಗುಂಡಿಗೆ ಹಾಕ್ತೀವಿ ಅಷ್ಟೇ. ಏನಂದ್ರೆ ಮಕ್ಕಳಿಗೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಕೊಟ್ಟರು ಒಳ್ಳೇದು. ಹೌದಾ? ಹೌದು. ಈಗ ಕಡಲೆ ಹಿಟ್ಟು ಹಾಕಿದ್ದೀವಿ. ಒಂದು ಸ್ಪೂನ್ ಕೊಡ್ತೀವಿ. ಸ್ಪೂನ್ ಕೊಟ್ಟು ನನ್ನ ಕೈಯೆಲ್ಲ ನಾವು ಬಂದ್ಬಿಡ್ತು. ಈ ಕೈ ತಿನ್ನಲ್ವಾ? ತಿಂತೀನಿ. ಅದು ನೋಡು, ಹಿಂಗೆ ತೆಗೆದು ಹಿಂಗೆ ಕೊಟ್ಟು. ಈಸ್ಟರ್ನ್ ಅವರ ಗರಂ ಮಸಾಲ. ಆ ಫ್ಲೇವರೇ ತುಂಬ ಚೆನ್ನಾಗಿರುತ್ತಲ್ಲ. ಸ್ವಲ್ಪ ಹಾಕ್ಬೇಕಲ್ಲ? ಹೌದು. ಯಾವುದಿದ್ರೂ ಮೈಲ್ಡ್ ಆಗಿರಬೇಕು. ನಾವೀಗ ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಮೊಗ್ಸ್ತಾ ಇರಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಅಡಿ ಕುತ್ಕೊಂಡ್ಬಿಡುತ್ತೆ, ಕೆಳಕ್ಕೆ ಗಟ್ಟಿಯಾಗ್ಬಿಡುತ್ತಲ್ವಾ? ನೋಡಿ ಇವಾಗ ಹೇಗೆ ಕೂತ್ಕೊಂಡಿದೆ ನೋಡಿ. ಈಗ ಕನ್ಸಿಸ್ಟೆನ್ಸಿ ನೋಡು. ಕೂತ್ಕೊಂಡಿಲ್ಲ, ತೇಲ್ತಾ ಇದೆ. ಈಗ ನೋಡಿ ತೇಲಿಸ್ತಿಂತಡಿ ನೋಡಿ. ಇದು ಕೂಡಿದೆಲ್ಲ. ಈಗ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಡನ್. ಕಡೆಯಲ್ಲಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಲಿಂಬೆಹಣ್ಣು ಹಿಂಡಬೇಕು. ಟೊಮೆಟೊ ಹಾಕಿದ್ಯಲ್ವಾ? ಆದ್ರೂ ಲಿಂಬೆಹಣ್ಣು ಒಂಚೂರು ಬೇಕೇ ಬೇಕು. ಗ್ಯಾಸ್ ಆಫ್ ಮಾಡಿ. ಆಗಿದೆ. ಬೇಗ ಕೊಡಮ್ಮ. ಕಾದಿದ್ದಾಯ್ತು. ಇಡ್ಲಿ ತಿಂದೆ ಎಷ್ಟೊತ್ತಾಗಿ ಹೊಟ್ಟೆ ಹಸ್ಕೊಂಡು. ಏನ್ ಗೊತ್ತಾ, 12:30 ಬರ್ತೀನಾ, ಏನು ತಿಂದಿರಲ್ಲ ಬೆಳಗ್ಗೆ. ಇಷ್ಟೇ ಚೆನ್ನಾಗಿ ತಿನ್ಕೊಂಡ್ ಬಂದ್ಬಿಟ್ಟಿರ್ತೀನಿ. ಗೊತ್ತು, ಇಲ್ಲಿ ಹೆಂಗೋ ವೆರೈಟೀಸ್ ಸಿಗತ್ತೆ ಅಂತ.
ಕೊತ್ತಂಬರಿ ಸೊಪ್ಪು ಕಡೆಯಲ್ಲಿ, ಮತ್ತೆ ನಿಂಬೆ ರಸ. ಲಿಂಬೆಹಣ್ಣು ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕೋಬಹುದು, ಹುಳಿ ಜಾಸ್ತಿ ಬೇಕು ಅಂದ್ರೆ. ಹೌದು, ಕೆಲವರಿಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ಲ. ಓಕೆ, ಈಗ ಲಿಂಬೆಹಣ್ಣು ರಸ. ಸರಿ, ನೀನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ರೆಡಿ ಮಾಡಿ ಕೊಟ್ಬಿಡು. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಶ್ಯೂರ್. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ರವಾ ಇಡ್ಲಿ ಜೊತೆಗೆ ಬಾಂಬೆ ಸಾಗು ರೆಡಿ ಆಗಿದೆ. ಸೊ ತಿನ್ನೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಎಸ್, ತಟ್ಟೆಗೆ ಹಾಕಾದ್ಮೇಲೆ ಇನ್ಯಾಕೆ ತಡ, ವೆಯ್ಟ್ ಮಾಡೋದು ಬೇಡ ಅಲ್ಲ. ಬಿಸಿ ಬಿಸಿ ಆಗಿರುವಂತಹ ರವಾ ಇಡ್ಲಿ ಜೊತೆಗೆ ಬಾಂಬೆ ಸಾಗು ಕೊಡಮ್ಮ ಬೇಗ. ನೀ ಕೇಳಕ್ಕಿಂತ ಮುಂಚೆನೆ ಕೊಡ್ತಾ ಇದೀನಿ ನೋಡು. ನಾನು ನೋಡೋದು ನಿನ್ನ ನೋಡ್ತಾನೆ ಇಲ್ಲ, ಕಣ್ಣೆಲ್ಲ ಇದ್ರ ಮೇಲೆ ಇದೆ. ಹೌದು, ಟೆಂಪ್ಟಿಂಗ್ ಸಕ್ಕದಾಗಿದೆ, ತಿನ್ಬೇಕು. ನೀವು ಬೈಕೋಬೇಡ್ರಿ, ನಂಗೆ ಗೊತ್ತಿದೆ. ರೀಕ್ಯಾಪ್ ನೋಡ್ಬೇಕಲ್ವಾ ನೀವು. ಸರಿ, ನೀವು ರೀಕ್ಯಾಪ್ ನೋಡ್ತಾ ಇರಿ, ನಾನು ಅಷ್ಟರಲ್ಲಿ ತಿನ್ಬಿಡ್ತೀನಿ. ರವಾ ಇಡ್ಲಿ ಹೇಗೆ ಮಾಡೋದು ಜೊತೆಗೆ ಬಾಂಬೆ ಸಾಗು ಹೇಗೆ ಮಾಡೋದು ನೋಡ್ಕೊಂಬಿಡಿ. ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಉದ್ದಿನ ಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ರವೆ ಹಾಕಿ ಹುರಿಯಿರಿ. ನಂತರ ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಆರಿದ ನಂತರ ಕೊತ್ತಂಬರಿ ಸೊಪ್ಪು, ಮೊಸರು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿ ಇಡ್ಲಿ ತಟ್ಟೆಗೆ ಹಾಕಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿ ರವಾ ಇಡ್ಲಿ ರೆಡಿ. ಬಾಂಬೆ ಸಾಗು ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಉಪ್ಪು, ಬೇಯಿಸಿದ ಬಟಾಣಿ, ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಒಂದು ಬಟ್ಟಲಿಗೆ ಕಡಲೆ ಹಿಟ್ಟು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆರೆಸಿ. ಬೆರೆಸಿದ ಮಿಶ್ರಣವನ್ನು ಸಾಗುಗೆ ಹಾಕಿ ಕೊನೆಯಲ್ಲಿ ಈಸ್ಟರ್ನ್ ಗರಂ ಮಸಾಲ ಹಾಕಿ ಕುದಿಸಿ. ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸವನ್ನು ಹಾಕಿ ಬೆರೆಸಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ರವಾ ಇಡ್ಲಿಯೊಂದಿಗೆ ಬಾಂಬೆ ಸಾಗು ಸವಿಯಲು ಸಿದ್ಧ. ಏನ್ ಸಾಫ್ಟಿ ಆಗಿದೆ ಗೊತ್ತಾ, ಸಾಫ್ಟಿ ಐಸ್ ಕ್ರೀಮ್ ತರನಾ? ನಿಜವಾಗ್ಲೂ ನೋಡು, ಸ್ಪೂನ್ ಹಿಂಗೆ ಹಾಕಿದ ತಕ್ಷಣ ಕಟ್ಟಾಗೋದು. ಆಹಾ, ಬಿಸಿ ಬಿಸಿ ಸಾಗು ಜೊತೆಗೆ ಬಿಸಿ ಬಿಸಿ ರವೆ ಇಡ್ಲಿ. ಹೇಗಿದೆ? ಆಹಾ, ಸೂಪರ್, ಚೆನ್ನಾಗಿದೆಮ್ಮ. ಸೊ ಆಕ್ಚುಲಾಗಿ ಏನ್ ಮಾಡ್ತಾರೆ ಗೊತ್ತಾ, ಈ ಗೋಡಂಬಿನ ಬೇಯಿಸಕ್ ಹಾಕ್ತಾರೆ ರವೆ ಇಡ್ಲಿ ಮೇಲೆ ಅಲ್ವಾ? ರವೆ ಇಡ್ಲಿ ಮೇಲೆ. ಬಟ್ ಆಕ್ಚುಲಿ ಬೇಯಿಸೋದ್ಕಿಂತ ಫ್ರೈ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ನಾ ಏನ್ ಮಾಡ್ದೆ ಗೊತ್ತಾ, ಬರೀ ರವೆ ಇಡ್ಲಿ ಫಸ್ಟ್ ತಗೊಂಡು ತಿನ್ಬಿಟ್ಟೆ ಸಾಗು ಜೊತೆಲಿ. ಹುಷಾರ್, ನೀನೊಂದು ಚೆನ್ನಾಗಿ ಗೊತ್ತಾಯ್ತು, ಯಾಕಂದ್ರೆ ನೀನು ತಿಂದಿದ್ದು ನಾನು ನೋಡಿದೆ. ಆಮೇಲೆ ನೀವು ಉರ್ಕೊಂಡಿರೋದ ಗೋಡಂಬಿ ತಿನ್ಬಿಟ್ರ ಕುರುಮ್ ಕುರುಮ್ ಅನ್ನತ್ತೆ. ಸೂಪರ್. ಸರಿ, ಈಗ ನಿನ್ ಮನೆಗೆ ಹೊರಡು. ಓಕೆ, ನಾನು ಇದನ್ನ ಖಾಲಿ ಮಾಡ್ಬಿಡ್ತೀನಿ. 5 ಮಧ್ಯಾಹ್ನಮ್ಮ, ಹೊಟ್ಟೆ ಹಸುತ್ತಿದೆ. ಆಯ್ತು, ನೀವು ತಿನ್ನು, ನಾ ಹೊರಡ್ತೀನಿ. ಓಕೆ ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್. ಬಿಕಾಸ್ ನೀವು ನಾಳೆಗೆ ಏನು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಅವ್ರು ಹೇಳಿದಾಗೆ ವೆಲ್ ಪ್ಲಾನ್ಡ್ ಆಗಿ ಮುಂಚೆನೆ ಹಿಂದಿನ ದಿನನೇ ಪ್ರಿಪೇರ್ ಆಗ್ಬೋದು. ಸೊ ನಾಳೆ ಬೆಳಗ್ಗೆ ಟಿಫನ್ಗೆ ಇದಂತೂ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ರವಾ ಇಡ್ಲಿ ಜೊತೆಗೆ ಬಾಂಬೆ ಸಾಗು ಸೂಪರ್ ಕಾಂಬಿನೇಷನ್. ಏನಂತೀರಾ? ಅಂತೀರಲ್ಲ? ಸರಿ, ಹಾಗಾದ್ರೆ ನೆಕ್ಸ್ಟ್ ರೆಸಿಪಿ ಕಲಿಯೋದಕ್ಕೆ ನೀವು ರೆಡಿನಾ? ಆದರೆ ಅದಕ್ಕಿಂತ ಮುಂಚೆ ನಾನು ಇದನ್ನು ಖಾಲಿ ಮಾಡಿ ನೆಕ್ಸ್ಟ್ ಗೆಸ್ಟ್ನ ಇಲ್ಲಿ ಕರ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ನೀವೊಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೀಕ್ಷಕರೇ, ಪ್ರತಿಮಾ ಅವ್ರ ರೆಸಿಪೀಸ್ ಆದ್ಮೇಲೆ ಈಗ ಇನ್ನೊಬ್ರು ಗೆಸ್ಟ್ ಕಾಯ್ತಾ ಇದ್ದಾರೆ ನಮಗೋಸ್ಕರ ನಿಮಗೋಸ್ಕರ ಇನ್ನ 2 ರೆಸಿಪೀಸ್ನ ಹೇಳ್ಕೊಡೋಕ್ಕೆ. ಯಾವ 2 ರೆಸಿಪೀಸ್ ಹೇಳ್ಕೊಡ್ತಾರೆ ಸುಜನಾ ಶ್ರೀನಿವಾಸ್, ಕೇಳೋಣ. ಹಾಯ್ ಸುಜನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ? ಐ ಆಮ್ ಫೈನ್, ಗ್ರೇಟ್. ನೋಡಿದ್ರೆ ಗೊತ್ತಾಗ್ತಾ ಇದೆ, ಸೋ ಗ್ರೇಟ್, ಲುಕಿಂಗ್ ಗುಡ್ ವಿತ್ ಅ ಪಿಂಕ್ ಸಲ್ವಾರ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಸುಜನಾ, ಏನ್ ಮಾಡ್ತೀರಾ ನೀವು? ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಯೂಶುವಲಿ ಇದೇ ಆಗುತ್ತೆ ಮಕ್ಕಳ ಮನ್ಸಲ್ಲೂ. ಉಪ್ಪಿಟ್ಟು ಅಂದ್ರೆ ಅಯ್ಯೋ ನನಗೆ ಬೇಡ ಅಂತಾರೆ. ಎಷ್ಟೋ ಜನ ತಿನ್ನೋದೇ ಇಲ್ಲ. ಉಪ್ಪಿಟ್ಟು ಅಂದ್ರೆ ಅಷ್ಟು ದೂರ ಹೋಗ್ಬಿಡ್ತಾರೆ. ಕರೆಕ್ಟ್. ಸೊ ಅದಕ್ಕೆ ಇವತ್ತೇನ್ ಮಾಡ್ತಾ ಇದ್ದೀನಿ, ರವೆ ಯೂಸ್ ಮಾಡದೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ರವೆ ಬದಲು ಹೆಸರು ಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಓ ವಾವ್. ಸೊ ಇದು ಬಂದು ಹೆಸರು ಬೇಳೆ ಉಪ್ಪಿಟ್ಟು. ಹೆಸರು ಬೇಳೆ ಜೊತೆಲಿ ಇನ್ನ ಏನೇನು ತಗೊಂಡಿದ್ದೀರಾ? ಈರುಳ್ಳಿ ಇದೆ, ಕರಿಬೇವಿದೆ, ಗ್ರೀನ್ ಚಿಲ್ಲೀಸ್, ಲೆಮನ್, ಕೊರಿಯಂಡರ್, ಕ್ಯಾಶ್ಯೂ ನಟ್ಸ್, ಸಾಸಿವೆ, ಉದ್ದಿನಬೇಳೆ, ಕೊಬ್ಬರಿ.
ಓಕೆ, ಸರಿ. ಹಾಗಾದ್ರೆ ಈಗ ಫಸ್ಟ್ ಶುರು ಮಾಡ್ಬಿಡೋಣ. ಮಾಡ್ಬಿಡೋಣ. ಎಲ್ಲರೂ ಉಪ್ಪಿಟ್ಟು ಯಾವ ತರ ಅಂತ ಕಾಯ್ತಾ ಇರ್ತಾರೆ. ತೋರಿಸ್ಬಿಡೋಣ. ರವೆ ಇಲ್ಲದೆ ಹೆಸರು ಕಾಳಲ್ಲಿ ಮಾಡ್ತಾ ಇದ್ದೀರಾ, ಸ್ಪೆಷಾಲಿಟಿ ಅಲ್ಲ? ಏನ್ ಕೊಡ್ಲಿ? ಕಡಾಯಿ ಬೇಕು ನನಗೆ ಒಂದು. ಆಯಿಲ್ ಒಂದು 2-3 ಸ್ಪೂನ್ಸ್ ಹಾಕೋಬೇಕು. 1-2 ಸಾಕಾಗುತ್ತೆ. ಓಕೆ, ಆಮೇಲೆ ಸಾಸಿವೆ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಬಿಸಿ ಆಗುವಷ್ಟರಲ್ಲಿ we can just put this. ಮತ್ತೆ ಏನ್ ವರ್ಕ್ ಮಾಡ್ತೀರಾ ಅಥವಾ ಹೌಸ್ ವೈಫಾ? I am a part time. I run a organization. ಏನ್ ಆರ್ಗನೈಸೇಷನ್? ಬ್ರೈನ್ ಸ್ಟುಡಿಯೋ ಅಂತ. ಬ್ರೈನ್ ಸ್ಟುಡಿಯೋ? ಬ್ರೈನ್ ಇರುತ್ತಾ ಅಲ್ಲೆಲ್ಲ? ಬ್ರೈನ್ ಇರೋಲ್ಲ, ನಮ್ಮ ಹತ್ರ ಇರುತ್ತಲ್ಲ ಬ್ರೈನು, ಅದಕ್ಕೆಲ್ಲ ಸ್ವಲ್ಪ ಆಲ್ಟರ್ ಮಾಡ್ತೀವಿ. ಈಗ ನಾವು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಸೊ ಆ ತರ ಬ್ರೈನ್ಗೆ ಸ್ವಲ್ಪ ಮೇಕಪ್ ಮಾಡ್ತೀವಿ. ಬ್ರೈನ್ಗೂ ಮೇಕಪ್? ಅದು ಬಂದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಬೇಸಿಕಲಿ ಐ ಆಮ್ ಎ ಗ್ರಾಫಾಲಜಿಸ್ಟ್ ಅಂಡ್ ಸರ್ಟಿಫೈಡ್ ಹ್ಯಾಂಡ್ ರೈಟಿಂಗ್ ಟ್ರೈನರ್. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ನಿಮ್ಮ ಸ್ವಭಾವ, ನಿಮ್ಮ ಕ್ಯಾರೆಕ್ಟರ್, ಬಿಹೇವಿಯರ್, ಎವ್ರಿಥಿಂಗ್ ವಿ ಕ್ಯಾನ್ ಫೈಂಡ್ ಔಟ್. ಹೌದಾ? ಆಮೇಲೆ ಬರ್ಕೊಡ್ತೀನಿ. ಆಯ್ತು. ಸೊ ಇನ್ನೂ ಸ್ವಲ್ಪ ಇದಾಗಬೇಕು. ಸೊ ಬೇಸಿಕಲಿ ನಾವು ಕೈ ಬರಹ ಅಂದ್ರೆ ಕೈಯಿಂದ ಬರುತ್ತೆ ಅಂತ ಅನ್ಕೊಳ್ತೀವಿ. ಕೈಯಿಂದ ಅದು ಲೇಮ್ಯಾನ್ ನಾವು ಅನ್ಕೊಳ್ತೀವಿ. ಬಟ್ ಆಕ್ಚುಲಿ ಕೈ ಬರಹ ಅನ್ನೋದು ನಮ್ಮ ಮನಸ್ಸಿನ ಬರಹ. ಸೊ ನಮ್ಮ ಬ್ರೈನ್ ಹೇಳುತ್ತೆ ಯಾವ ಫಿಂಗರ್, ಯಾವ ಲೆಟರ್ ಯಾವ ತರ ಮೂವ್ ಮಾಡಬೇಕು ಅಂತ. ಸೊ ಅದನ್ನ ನೋಡ್ಬಿಟ್ಟು ನೀವು ಯಾವ ತರ ಇದ್ದೀರಾ, ನಿಮ್ ಕ್ಯಾರೆಕ್ಟರ್, ನೀವು ಇವಾಗ ಮೂವ್ ಮಾಡಬೇಕು ಅಂದ್ರೂ ಯುವರ್ ಬ್ರೈನ್ ಹ್ಯಾಸ್ ಟು ಟೆಲ್ ಯು. ಸೊ ಇನ್ ದಟ್ ವೇ ವಿ ಅನಲೈಸ್, ವಿ ಡಿಕೋಡ್ ದ ಬ್ರೈನ್, ಹೌ ಅ ಪರ್ಸನ್ಸ್ ಕ್ಯಾರೆಕ್ಟರ್, ಬಿಹೇವಿಯರ್, ಎವ್ರಿಥಿಂಗ್ ಇಸ್ ಬಿನ್ ಬಿಲ್ಟ್. So certainly certain things we can change through the same handwriting. We can find out, we can decode, and whatever the character is not supporting you, we can change it also. Adanna change ಮಾಡಬಹುದು. ಬರೀ ಕೈ ಬರಹದಿಂದನೇ. No medicines, no extra any side effects, no drug. It's a drugless therapy. That's really fine. ಏನು ಓದಿದ್ದೀರಾ ನೀವು? ಬೇಸಿಕಲಿ ಐ ಆಮ್ ಲೈಕ್ MBA ಮಾಡಿದ್ದೀನಿ. ಬಟ್ ಇಲ್ಲಿ ಮದುವೆ ಆದಮೇಲೆ ಇವಾಗ 6 years ಇಂದ ನಾನು ಇದು ಗ್ರಾಫಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಾಸಿವೆ ಆದಮೇಲೆ ಸ್ವಲ್ಪ ಉದ್ದಿನ ಬೇಳೆ ಹಾಕಬೇಕು. ಅದಾದಮೇಲೆ ಕ್ಯಾಶ್ಯೂ ನಟ್ಸ್. ಸೊ ಕ್ಯಾಶ್ಯೂ ನಟ್ಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಾಸಿವೆ, ಉದ್ದಿನ ಬೇಳೆ, ಗೋಡಂಬಿ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿದ ತಕ್ಷಣ ಬೇಗ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಹೌದು, ಗೋಡಂಬಿ ಹಾಕಿದ ತಕ್ಷಣ ಸ್ವಲ್ಪ ಫಾಸ್ಟ್ ಆಗಿರಬೇಕು. ಆಮೇಲೆ ಕರಿಬೇವು, ಅದಾದಮೇಲೆ ಗ್ರೀನ್ ಚಿಲ್ಲೀಸ್. ನಿಮಗೆ ಖಾರ ನೋಡಿಕೊಂಡು ಮಕ್ಕಳು ಯಾವ ಥರ ತಿಂತಾರೆ ಅಂತ ನೋಡಿಕೊಂಡು ನೀವು ಖಾರ ಹಾಕ್ಬೋದು. ಓಕೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಹಾಕಬೇಕು. ಸ್ವಲ್ಪ ಮಕ್ಕಳು ಈರುಳ್ಳಿ ಇಷ್ಟಪಡೋಲ್ಲ, ಆವಾಗ ನೀವು ಅದನ್ನು ಸ್ಮಾಲ್ ಆಗು ನೀವು ಕಟ್ ಮಾಡ್ಕೊಂಡು ಹಾಕ್ಬೋದು. ಓಕೆ. ಹೆಸರು ಬೇಳೆ ಅಂತ ಹೇಳಿದ್ರೆ ಏನು ಮಾಡ್ಕೋತೀರಾ? ಹೆಸರು ಬೇಳೆನೇ ನಾವು ಇದು 3 hours ಮುಂಚೆ ನಾವು ನೆನೆಸಿಡ್ಬೇಕು. ಹೆಸರು ಬೇಳೆನ? ಹೌದು. ನೆನೆಸಿದಾದ್ಮೇಲೆ ಉಪ್ಪು ಇದಕ್ಕೆ ಹಾಕಬೇಕು. ಯಾಕೆ ಇವಾಗ ಉಪ್ಪು ಹಾಕಿದ್ದು ಅಂದ್ರೆ, ಇವಾಗ ಆನಿಯನ್ ಬೇಗ ನಿಮ್ಗೆ ಇದಾಗಬೇಕು ಅಂದ್ರೆ ಉಪ್ಪು ಹಾಕಿದ್ರೆ ಅದು ಬೇಗ ಬೇಯುತ್ತೆ. ಸೊ ಅವಾಗ ಈಸಿ ಇರುತ್ತೆ, ಇನ್ನು ಸ್ವಲ್ಪ ಬೇಗ ಆಗುತ್ತೆ. ಸೊ ಇದು ಸ್ವಲ್ಪ ಇದಾಗ್ಲಿ. ಇದು ಬಂದು 3 hours ನೆನೆಸಿಡ್ಬೇಕು. 3 hours ಆದ್ಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ರನ್ ಮಾಡ್ಕೋಬೇಕು. ಸೊ ಸ್ವಲ್ಪ ತರೆಯಾಗಿ ಇರಬೇಕು. ಅಷ್ಟೇನಾ ಇದು? ಮಾಡ್ಕೊಂಡ್ಬಿಟ್ಟು ಇಡ್ಲಿ ತರ ನಾವು ಸ್ಟೀಮ್ ಮಾಡಬೇಕು. 15 minutes ಕುಕ್ಕರಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕು. ಫಸ್ಟ್ 3 hour ನೆನೆಸಿ ಅದಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೊಂಡು ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡಿದಾದ್ಮೇಲೆ ಬಿಸಿಯಾಗಿರೋವಾಗಲೇ ನಾವು ಪುಡಿ ಮಾಡ್ಕೋಬೇಕು. ಸೊ ರವೆ ತರ ಬರುತ್ತೆ ಇದು. ಸರಿ. ಸೊ ಇನ್ ದ ಪ್ಲೇಸ್ ಆಫ್ ರವೆ ಇದು ನಾವು ಯೂಸ್ ಮಾಡ್ತೀವಿ. ತುಂಬಾ ಒಳ್ಳೇದಲ್ವಾ? ತಂಪು ಕೂಡ. ಇದು ಬಾಡಿಗೆ ತುಂಬಾ ಕೂಲೆಂಟ್ ಆಗಿರುತ್ತೆ, ತಂಪು ಕೊಡುತ್ತೆ. ಕರೆಕ್ಟ್. ಡೈರೆಕ್ಟ್ ಕೀರು ಅದೆಲ್ಲ ಅಂದ್ರೆ ತುಂಬಾ ಮಕ್ಕಳು ಇಷ್ಟಪಡೋಲ್ಲ. ಸೊ ಅವಾಗ ಇದನ್ನ ನಾವು ಯೂಸ್ ಮಾಡಬಹುದು. ಹೆಸರು ಬೇಳೆಯಿಂದ ಕೋಸಂಬರಿ ಅಥವಾ ಸ್ವೀಟ್ ಅಲ್ಲದೆ ಉಪ್ಪಿಟ್ಟು ಕೂಡ ಮಾಡಬಹುದು. ಇವಾಗ ಇದು ಆನಿಯನ್ ಎಲ್ಲ ಬೆಂದಿದೆ. ಹೆಸರು ಕಾಳು ಎಷ್ಟು ಉದ್ರುದ್ರಾಗಿದೆ ಅಲ್ವಾ? ಅದು ಅನ್ಸಲ್ಲ ಅದು ಹೆಸರು ಬೇಳೆ ಅಂತ. ಹೌದು. ಓಕೆ. ಅದಾದ ತಕ್ಷಣ ಕೊಬ್ಬರಿ
ಕೊಬ್ಬರಿ ನಮ್ಮ ಇಷ್ಟ ಪ್ರಕಾರ ಎಷ್ಟಾದ್ರೂ ಹಾಕೋಬಹುದು. ಎಷ್ಟು ಬೇಕಾದ್ರೆ ಹಾಕೋಬಹುದು. ಜಾಸ್ತಿ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಮಕ್ಳು ಇಷ್ಟ ಪಟ್ಕೊಂಡು ತಿಂತಾರೆ. ಓಕೆ. ಓಕೆ, ಈಗ ಡಿಫ್ರೆಂಟ್ ಆಗಿರುವಂತಹ ಹೆಸರು ಬೇಳೆ ಉಪ್ಪಿಟ್ಟು ರೆಡಿ ಆಗಿದೆ. ಆಲ್ಮೋಸ್ಟ್ ಎಂಡ್ ಸ್ಟೇಜ್. ಒಂದು 2 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ಸೊ ನಾವು ಇಟ್ಸ್ ರೆಡಿ. ಇಟ್ಸ್ ರೆಡಿ. ಈಗೇನು ಸ್ಟವ್ ಆನ್ ಆಗಿ ಇರಬೇಕು? ಇಲ್ಲ, ಆಫ್ ಮಾಡಿಬಿಡಿ. ಆಮೇಲೆ ಇವಾಗ ಅದಕ್ಕೆ ಮುಂಚೆ ಲೆಮನ್ ಇಲ್ಲದೆ ಯಾವುದೋ ಅಷ್ಟೊಂದು ಟೇಸ್ಟ್ ಏನು ಬರೋಲ್ಲ ಅಲ್ವಾ? ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಲೆಮನ್ ಇರಲೇಬೇಕು. ಯಾ, ಇಟ್ಸ್ ರೆಡಿ. ಇದಕ್ಕೆ ಸ್ವಲ್ಪ ಕೊರಿಯಂಡರ್, ಮೇಲೆ ಕೊತ್ತಂಬರಿ ಮೇಲೆ ಹಾಕ್ಬಿಟ್ಟು ನಿಮಗೆ ಒಂದು ಕೊತ್ತಂಬರಿದು ಒಂದು ಅರೋಮೆನೇ ಬೇರೆ. ಕರೆಕ್ಟ್ ಹಾಕಿದ್ರೆ ಸೊ ಹೆಸರುಬೇಳೆ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಆಹಾ, ಬಿಸಿ ಆದಂತಹ ಹೆಸರು ಬೇಳೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ಲ? ನಿಜ ಹೇಳಿ, ನಿಮ್ಗೆ ಗೊತ್ತಾಯ್ತಾ ಇದು ಹೆಸರು ಬೇಳೆ ಅಂತ? ನೋಡಿದ್ರೆ ಅನ್ಸೋದೇ ಇಲ್ಲಲ್ಲ. ಯಾರ್ಯಾರಿಗೆ ರವೆ ಅಲರ್ಜಿನೋ ಅವರೆಲ್ಲರೂ ಕೂಡ ಈ ಥರ ಹೆಸರು ಬೇಳೆಯಿಂದ ಡಿಫ್ರೆಂಟ್ ಆಗಿ ಉಪ್ಪಿಟ್ಟು ಮಾಡಿಕೊಂಡು ಹೆಲ್ದಿ ಆಗಿರುವಂಥ ಉಪ್ಪಿಟ್ಟನ್ನ ತಿನ್ಬೋದು ಅಲ್ವಾ? ಏನಂತೀರಾ? ಅಲ್ಲ? ಸರಿ, ಹಾಗಾದ್ರೆ ರೀಕ್ಯಾಪ್ ನೋಡಿ. ಹೆಸರು ಬೇಳೆ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಉದ್ದಿನ ಬೇಳೆ, ಗೋಡಂಬಿ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ನಂತರ ಮೊದಲೇ ನೆನೆಸಿ ಬೇಯಿಸಿದ ಹೆಸರುಬೇಳೆ ಪುಡಿಯನ್ನು ಹಸಿ ಕೊಬ್ಬರಿಯೊಂದಿಗೆ ಹಾಕಿ ಬಾಡಿಸಬೇಕು. ಕೊನೆಯಲ್ಲಿ ನಿಂಬೆ ಹುಳಿ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಹೆಸರು ಬೇಳೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಬಿಸಿ ಬಿಸಿ ಹೆಸರು ಬೇಳೆ ಉಪ್ಪಿಟ್ಟು ಟೇಸ್ಟ್ ಮಾಡ್ಬಿಡೋದೆ ಅಲ್ಲ? ಇದು ಫಸ್ಟ್ ಟೈಮ್ ನಾನು ಹೆಸರು ಬೇಳೆ ಉಪ್ಪಿಟ್ಟು ಟೇಸ್ಟ್ ಮಾಡ್ತಾರೆ. ಹಿಂಗಿದೆ. ಹೆಸರು ಬೇಳೆ ಗೊತ್ತಾಗಲ್ಲ, ನಿಜ ಗೊತ್ತಾಗಲ್ಲ. ಹೌದಾ? ಬಿಕಾಸ್ ಉದ್ರುದ್ರಿಗೆ ನಾವು ಹೆಂಗ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಇನ್ನೊಂದು ನಾನು ಮರ್ತೋದೆ ಹೇಳೋದು, ಅದು ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಅವಾಗ ಸ್ವಲ್ಪ ಸೋಡಾ ಹಾಕ್ಬೇಕು. ಸೋಡಾ ಹಾಕಿದ್ರೆ ಇಡ್ಲಿ ತರ ಚೆನ್ನಾಗಿ ಉಬ್ಬುತ್ತೆ. ಅವಾಗ ಪುಡಿ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ನಾವ್ ಯಾವಾಗ ಮಿಕ್ಸಿಗೆ ಹಾಕ್ತಿವಿ ಅವಾಗ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಆಮೇಲೆ ಇಡ್ಲಿ ತರ ಸ್ಟೀಮ್ ಮಾಡ್ಕೋಬೇಕು. ಚೆನ್ನಾಗಿದೆ ಟೇಸ್ಟ್. ಉಪ್ಪು, ಖಾರ, ಹುಳಿ ಅಲ್ಲ, ಲಾಸ್ಟಲ್ಲಿ ಹುಳಿ ಆಗ್ತದಲ್ಲ. ಜೊತೆಗೆ ಉದ್ದಿನ ಬೇಳೆ ಆಗಾಗ ಹಲ್ಲಿಗೆ ಕಚ್ಚಿ ಕಂದ ಸಿಗ್ತಾ ಇರುತ್ತೆ. ಗೋಡಂಬಿ, ವೆರಿ ನೈಸ್. ಈಗ ನೆಕ್ಸ್ಟ್ ರೆಸಿಪಿ ಯಾವುದು? ನೆಕ್ಸ್ಟ್ ರೆಸಿಪಿ ಬಂದು ಕೋಕೋ ರಾ ಬನಾನಾ ಕಬಾಬ್. ಕೋಕೋ ಬನಾನಾ ಕಬಾಬ್. ಸರಿ, ಇದಕ್ಕೆ ಏನೇನು ತಗೊಂಡಿದ್ದೀರಾ? ಬಾಳೆಕಾಯಿ, ಕಡಲೆ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಬಂದು ಪುದೀನ, ಕೊತ್ತಂಬರಿ, ಈರುಳ್ಳಿ, ಡ್ರೈ ಕೋಕೋನಟ್, ಟರ್ಮರಿಕ್, ಉಪ್ಪು, ಗೀ ಅಂಡ್ ದೆನ್ ರಸ್ಕ್ ಪೌಡರ್. ಬಾಳೆಕಾಯಿ ಬರೀ ಬಜ್ಜಿಗೆ ಮಾತ್ರ ಮಾಡ್ತೀವಿ. ಅದು ಹಣ್ಣ ಅಥವಾ ಕಾಯ? ಅದು ಕಾಯಿ. ಓಕೆ, ಕಾಯಿನ ತುರ್ಕೊಂಡಿದ್ದೀರಾ? ಅದು ಬಂದು ನಾವು ಬಾಯ್ಲ್ ಮಾಡಿಕೊಂಡು ಆಮೇಲೆ ತುರ್ದಿರೋದು. ಬಾಳೆಕಾಯಿನ ಸಿಪ್ಪೆ ತೆಗೆದು? ಇಲ್ಲ, ಸಿಪ್ಪೆ ಜೊತೆಲೆ ನೀವು ನೀರಲ್ಲಿ ಹಾಕಿ 5 ಮಿನಿಟ್ಸ್ ಇಟ್ರೆ ಸಿಪ್ಪೆ ಎಲ್ಲ ಬ್ಲ್ಯಾಕ್ ಕಲರ್ ಆಗುತ್ತೆ. ಓಕೆ, ಸೊ ಆವಾಗ ತೆಗೆದು ತುರ್ದಿರೋದು. ಸಿಪ್ಪೆ ತೆಗಿಬೇಕಾ? ಸಿಪ್ಪೆ ತೆಗೆದ್ಬಿಟ್ಟು ತುರ್ದಿರೋದು. ದಟ್ಸ್ ಫೈನ್. ಈಗ ಮೊದಲೇನು ಮಾಡ್ಕೊತೀರಾ? ಮೊದಲು ಎಲ್ಲಾನು ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಬೌಲ್ ಬೇಕಾಗಿರುತ್ತೆ. ಬೌಲಾ? ಆಮೇಲೆ ಫಸ್ಟ್ ಇದು ಹಾಕೊಳ್ಳೋದು ಬಾಳೆಕಾಯಿ ತುರ್ದಿರೋದು. ಬೇಯಿಸಿ ತುರ್ದಿರೋಂತ ಬಾಳೆಕಾಯಿ. ಓಕೆ, ಅದರ ಜೊತೆ ಕೊಬ್ಬರಿ. ಸ್ಪೂನ್ ಕೊಡ್ಲಾ? ಕೊಡಿ. ಇದೆಲ್ಲ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡ್ತೀರಲ್ವಾ? ಶಾಲೋ ಫ್ರೈ. ಓಕೆ. ಆನಿಯನ್, ಬಾಳೆಕಾಯಿ, ಒಣ ಕೊಬ್ಬರಿ, ಈರುಳ್ಳಿ ಸಣ್ಣಗೆ ಹೆಚ್ಚಿಬೇಕಲ್ಲ? ಸಣ್ಣಗೆ ಹೆಚ್ಚಿಬೇಕು. ಇದು ಬಂದು ಪುದೀನ. ಪುದೀನ ನಮಗೆ ಟೇಸ್ಟ್ ಕೊಡುತ್ತೆ, ಒಂಥರ ಅರೋಮಾ ಚೆನ್ನಾಗಿರುತ್ತೆ. ಸೊ ಪುದೀನನು ಯೂಸ್ ಮಾಡ್ತೀವಿ. ಸರಿ.
ಆಮೇಲೆ ಕೊತ್ತಂಬರಿ. ಪುದೀನ, ಕೊತ್ತಂಬರಿ. ನಿಮ್ ವಡೆಗೆಲ್ಲ ಹಾಕೊಳ್ತೀವಲ್ಲ ನಾವು, ಹೌದು ಹೌದು. ಖಾರ ವಡೆ ಮಾಡ್ಬೇಕು ಅಂದ್ರೆ ಅದ್ರ ಜೊತೆ ಅದೇ ತರ ಇದೂನು. ಓಕೆ, ನೆಕ್ಸ್ಟ್ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ. ಹಾ, ಇದು ಖಾರ ನಮ್ಗೆ ಎಷ್ಟು ಬೇಕಾಗಿರುತ್ತೋ ನಾವು ನೋಡ್ಕೊಂಡು ಹಾಕೋಬಹುದು. ಓಕೆ, ಆಮೇಲೆ ಕಲರ್ಗೆ ಅರಿಶಿನ. ಹಾ, ಕಲರ್ಗೆ ಇಷ್ಟು ಅರಿಶಿನ ಪುಡಿ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಫಸ್ಟ್ ಹಾಕೋಬಹುದು. ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಬೇಕು. ಹಾ ಹಾ ಹಾ. ನೀರ್ ಬೇಡವಾ ಅದಕ್ಕೆ? ನೀರ್ ಬೇಡ, ಯಾಕೆಂದ್ರೆ ಇದ್ರಲ್ಲೇ ಬಾಳೆಕಾಯಿ ಇದ್ರಲ್ಲಿ ಸಾಫ್ಟ್ ಇರುತ್ತಲ್ಲ, ಬೇಯಿಸಿದಿರಲ್ಲ ಆಲ್ರೆಡಿ, ಸಾಫ್ಟ್ ಆಗಿರುತ್ತೆ. ಹೌದು. ಜೊತೆಗೆ ಕಡಲೆ ಹಿಟ್ಟು ಸ್ವಲ್ಪ ನೋಡ್ಕೊಂಡು ಅದು ಕನ್ಸಿಸ್ಟೆನ್ಸಿ ಯಾವ ತರ ಬರುತ್ತೋ ನೋಡ್ಕೊಂಡು ನಾವು ಹಾಕೋಬೇಕು. ಐ ಥಿಂಕ್ ಬೈಂಡಿಂಗ್ಗೋಸ್ಕರ ಅಷ್ಟೇ ಅಲ್ಲ? ಬೈಂಡಿಂಗ್ಗೋಸ್ಕರ ಅಷ್ಟೇ. ಆಮೇಲೆ ಇದು ಜಿಂಜರ್ ಗಾರ್ಲಿಕ್, ಶುಂಠಿ, ಅದು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಅದ್ರ ಜೊತೆ ಎಕ್ಸ್ಟ್ರಾ ಟೇಸ್ಟ್, ಎಕ್ಸ್ಟ್ರಾ ಅರೋಮಾ ಚೆನ್ನಾಗಿರುತ್ತೆ. ಓಕೆ, ಇದು ಬಂದು ಮಾರ್ಕೆಟಲ್ಲಿ ಶೇಪ್ಸ್ ಸಿಗುತ್ತೆ, ಮೌಲ್ಡ್ಸ್ ಸಿಗುತ್ತೆ. ನಮಗೆ ಯಾವ ಶೇಪ್ ಬೇಕು ಅಂದರೆ ಅದು ನಾವು ಮಕ್ಕಳಿಗೆ ಒಂಥರ ಸಮಥಿಂಗ್ ಡಿಫ್ರೆಂಟ್ ಆಗಿದ್ರೆ ದೇ ಲೈಕ್ ನವ ಡೇಸ್ ಜನರೇಷನ್ ಅಲ್ವಾ, ಆ ಥರ ನೀವೇನಾದರೂ ಡಿಫ್ರೆಂಟ್ ಆಗಿ ಮಾಡಿಕೊಟ್ರೆ ಅವರು ಇಷ್ಟಪಡ್ತಾರೆ. ಕರೆಕ್ಟ್. ಅಕಸ್ಮಾತ್ ಏನು ಮೌಲ್ಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೈ ಇದೆಯಲ್ಲ, ಕೈಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕೊನೆಗೆ ರಸ್ಕ್ ಪೌಡರ್ ಅಲ್ಲಿ ಒಂದ್ಸಲ ರೋಲ್ ಮಾಡಿಬಿಟ್ಟು ಆಮೇಲೆ ಫ್ಲಾಟನ್ ಮಾಡಬೇಕು. ಇದು ಶಾಲೋ ಫ್ರೈ ಅಂತ ಹೇಳಿದ್ರಲ್ಲ? ಹಾ, ಸೊ ಅಷ್ಟರಲ್ಲಿ ತವಾ ಬಿಸಿ ಮಾಡಿಬಿಡೋಣ. ಈಗ ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆ ಹೊತ್ತು ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ಅಲ್ಲ, ಅವ್ರಿಗೆ ಒಂಥರ ಡಿಫ್ರೆಂಟ್ ಆಗೂ ಇರ್ಬೇಕು, ಜೊತೆಗೆ ಹೆಲ್ದಿ ಆಗೂ ಇರ್ಬೇಕು. ಇದಕ್ಕೆ ಆಯಿಲ್ ಹಾಕಲ್ವಾ? ಗೀ ಸ್ವಲ್ಪ ಹಾಕ್ತೀನಿ. ತುಪ್ಪ ಹಾಕ್ತೀರಾ? ತುಪ್ಪ ಹಾಕ್ತೀನಿ. ಓಕೆ. ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಅದೊಂಥರ ತುಂಬಾ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರುತ್ತೆ ಒಂಥರ. ಸುತ್ತ ಹಾಕ್ಬಿಡ್ಲಾ? ಹಾಕಿ. ಇದು 4 ಇಡ್ತೀನಲ್ಲ. ಕೊನೆಯಲ್ಲಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಹೊರಳಿಸೋದಿದೆಯಲ್ಲ, ದಟ್ಸ್ ಫ್ಯಾಂಟಾಸ್ಟಿಕ್. ಟೇಸ್ಟ್ ಕೂಡ ಚೆನ್ನಾಗಿ, ತುಂಬಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರುತ್ತೆ. ಅಂಡ್ ಇದಕ್ಕೆ ಬೇರೆ ಬೇರೆ ತರಕಾರಿ ಕೂಡ ಆಡ್ ಮಾಡಬಹುದಾ ಬಾಳೆಕಾಯಿ ಜೊತೆಲಿ? ಬೇಕಾದ್ರೆ ಸಣ್ಣ ಸಣ್ಣಗೆ ಹೆಚ್ಕೊಂಡು ಅಥವಾ ತುರ್ಕೊಂಡು ಮಾಡಬಹುದು. ಅದು ಮತ್ತೆ ನಿಮ್ಗೆ ಬೇಸಿಕ್ ವೆಜಿಟೇಬಲ್ ಕಬಾಬ್ ಆಗ್ಬಿಡುತ್ತಲ್ಲ. ಇದು ಬಾಳೆಕಾಯಿ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಓಕೆ. ಇದು ಅಷ್ಟೇ. ಇದು ಬ್ರೆಡ್ ಪುಡಿ, ರಸ್ಕ್ ಪುಡಿ ಸ್ವಲ್ಪ ಪ್ರೆಸ್ ಮಾಡಿರ್ಬೇಕು, ಇಲ್ಲಾಂದ್ರೆ ಬೇಗ ಬ್ಲ್ಯಾಕ್ ಆಗ್ಬಿಡುತ್ತೆ. ಈಗ ರಸ್ಕ್ ಪೌಡರ್ ಅಂತ ಹೇಳಿದ್ರೆ ರಸ್ಕ್ನ ತಗೊಂಡು ಮಿಕ್ಸ್ ಎಲ್ಲ ಪುಡಿ ಅಷ್ಟೇ ಅಷ್ಟೇ. ಸರಿ, ಇದನ್ನೆಲ್ಲ ಇಟ್ಟು ಸ್ವಲ್ಪ ಶಾಲೋ ಫ್ರೈ ಮಾಡ್ಬಿಡಿ. ಅಷ್ಟರಲ್ಲಿ ನಾನೊಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಅಷ್ಟರಲ್ಲಿ ರೆಡಿ ಇರ್ಬೇಕು. ಓಕೆ ಓಕೆ. ಸೊ ಎಕ್ಸ್ಕ್ಲೂಸಿವ್ ಬನಾನಾ, ನೋ ಇಟ್ಸ್ ಕೋಕೋ ಬನಾನಾ ಕಬಾಬ್ ಅಲ್ವಾ? ಸೊ ರೆಡಿ ಆಗ್ತಾ ಇದೆ. ಸೊ ಕೋಕೋ ಬನಾನಾ ಕಬಾಬ್ ರೆಡಿ ಆಗೋಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಈಗ ಕೋಕೋ ಬನಾನಾ ಕಬಾಬ್ ರೆಡಿ ಆಗಿದೆ. ಘಮ್ ಅಂತಿದೆ. ಸೊ ತವಾ ಮೇಲೆ ಬಿಸಿ ಬಿಸಿ ಆಗಿದೆ. ರೆಡಿ ಆಯ್ತು. ರೆಡಿ ಆಯ್ತಲ್ಲ? ಸರ್ವಿಂಗ್ ಪ್ಲೇಟ್ ಕೊಡಿ, ಸರ್ವ್ ಮಾಡ್ಬಿಡೋಣ. ಸರ್ವ್ ಮಾಡ್ಬಿಡ್ತೀರಾ? ಎಸ್. ಅಂಡ್ ತಿನ್ನೋದಕ್ಕೂ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ ಇದು? ಇದು ಸಾಸ್ ಜೊತೆ ತಿನ್ಬಹುದು. ಓಕೆ. ಕಬಾಬ್ ರೆಡಿ. ಕೋಕೋ ಬನಾನಾ ಕಬಾಬ್ ಅಲ್ವಾ? ನೋಡಿರಲ್ಲ, ಕೋಕೋ ಬನಾನಾ ಕಬಾಬ್ ಸಂಜೆ ಮಕ್ಕಳಿಗೆ ದೊಡ್ಡವರಿಗೆ ಏನಾದರೂ ಡಿಫ್ರೆಂಟ್ ಆಗಿ ತಿನ್ಬೇಕು ಅಂತ ಅನಿಸಿದಾಗ ಸ್ನ್ಯಾಕ್ ರೀತಿ ಇದನ್ನ ಮಾಡ್ಕೊಳ್ಬಹುದು. ಸೊ ಟೀ ಜೊತೆಗೆ, ಕಾಫಿ ಜೊತೆಗೆ ಆಟ ಆಡೋದಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುವಂತ ರೆಸಿಪಿ ಇದು ಕೋಕೋ ಬನಾನಾ ಕಬಾಬ್. ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಬೇಯಿಸಿ ತುರಿದಂತಹ ಬಾಳೆಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನಂತರ ಅದನ್ನು ವೃತ್ತಾಕಾರದಲ್ಲಿ ತಟ್ಟಿ ರಸ್ಕ್ ಪೌಡರ್ನಲ್ಲಿ ರೋಲ್ ಮಾಡಿ ಶಾಲೋ ಫ್ರೈ ಮಾಡಿದರೆ ಬಿಸಿ ಬಿಸಿಯಾದ ಕೋಕೋ ಬನಾನಾ ಕಬಾಬ್ ಸವಿಯಲು ಸಿದ್ಧ. ಬಿಸಿ ಬಿಸಿಯಾಗಿರುವಂತಹ ಕೋಕೋ ಬನಾನಾ ಕಬಾಬ್ ರೆಡಿ ಆಗಿದೆ. ಸೊ ನನ್ನ ಕೈಲಿದೆ ಅಂದಮೇಲೆ ಗೊತ್ತಿದೆಯಲ್ಲ ಏನು ಮಾಡ್ತೀನಿ ಅಂತ. ಎಸ್, ಅದನ್ನ ಟೇಸ್ಟ್ ಮಾಡ್ತೀನಿ. ಹೆಂಗಿದೆ? ಚೆನ್ನಾಗಿದೆ. ನಂಗೊಂಚೂರು ಸ್ಪೈಸಿ ಅನ್ನಿಸ್ತು. ಮೋಸ್ಟ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆಗ ಸೊ ಸ್ಪೈಸಿ. ಈಗ ಮಕ್ಕಳಿಗೆಲ್ಲ ನೀವು ಬ್ರೈನ್ ಎಕ್ಸರ್ಸೈಸ್ ಅಥವಾ ಬ್ರೈನ್ ಆಲ್ಟ್ರೇಷನ್ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ವಿ. ಬ್ರೈನ್ಗೆ ಸ್ವಲ್ಪ ಚೇಂಜಸ್ ಮಾಡ್ತೀವಿ, ಮೇಕಪ್ ಮೇಕಪ್ ಹಾಕ್ತೀವಿ ಅಷ್ಟೇ. ಏನೇನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಅಲ್ಲಿ ನಾವು ಕೈಬರಹ ವಿಶ್ಲೇಷಣೆ ಅಂತ ಹೇಳಿದ್ನಲ್ಲ, ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಮತ್ತೆ ಇನ್ನೊಂದು ಮೊಟ್ಟ ಮೊದಲಿಗೆ ಬ್ಯಾಂಗ್ಳೂರಲ್ಲಿ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಜಗ್ಲಿಂಗ್ ಹೇಳ್ಕೊಡ್ತೀವಿ. ಜಗ್ಲಿಂಗ್ ಬೇಸಿಕಲಿ ಇದು ನೀವು ಬಂದು ಸರ್ಕಸ್ ಅಲ್ಲಿ ನೋಡಿರ್ತೀರಾ. ಸರ್ಕಸ್ ಅಲ್ಲಿ ಹಿಂಗ್ ಮಾಡ್ತಾರಲ್ಲ, ಸೊ ಹಾಯ್ ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ. ಬಟ್ ಆಕ್ಚುಲಿ ಫಾರಿನ್ ಕಂಟ್ರೀಸ್ ಎಲ್ಲ ಇದರ ಮೇಲೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಸೊ ಇದು ಬಂದು ನಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡೂ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್, ಸೊ ಯಾವಾಗಲೂ ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ವಿಚ್ ಇಸ್ ವೆರಿ ಲಾಜಿಕಲ್ ಅಂತ ಹೇಳ್ತೀವಿ. ಸೊ ಮಕ್ಕಳು ಮಾತ್ರ ಇದು ಇಲ್ಲ, ಇದು ಎಲ್ಲ ಏಜ್ ಗ್ರೂಪ್ ಕಲಿಬಹುದು. ಆಕ್ಚುಲಿ ದೊಡ್ಡವ್ರಿಗೆಲ್ಲ ಕಾರ್ಪೊರೇಟ್ ವರ್ಲ್ಡ್ ಹೋಮ್ ಮೇಕರ್ಸ್ ಎಲ್ಲರೂ ಕಲಿಬಹುದು. ಇದು ಬಂದು ಒಂದು ಒಳ್ಳೆ ಸ್ಟ್ರೆಸ್ ರಿಲೀವರ್. ಇವಾಗ ಎಲ್ಲಿ ನೋಡಿದ್ರು ಹೆಂಗ್ ಮಾಡಿದ್ರು ಮಲ್ಟಿ ಟಾಸ್ಕಿಂಗ್ ಇದೆ. ಸೊ ಅವಾಗ ಏನಾಗುತ್ತೆ, ತುಂಬಾ ಸ್ಟ್ರೆಸ್ ಆಗುತ್ತೆ. ದೇ ಗೋ ಫಾರ್ ಸಮ್ ಅದರ್ ಮೆಡಿಕೇಶನ್ ಅದೆಲ್ಲ ಮಾಡ್ತಾರಲ್ಲ, ಅದ್ರ ಬದಲು ಇದು ಕಲಿತು ಅವರು ಜಸ್ಟ್ ಒಂದು 2 minutes ಮಾಡಿದ್ರೆ ಸಾಕು, ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದು BBC ರಿಪೋರ್ಟ್ ಅಲ್ಲೂ ಬಂದಿದೆ, ನ್ಯೂಸ್ ರಿಪೋರ್ಟ್ ಅಲ್ಲಿ. ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಒಂದ್ ರೀತಿ ಎಕ್ಸರ್ಸೈಸ್ ಕೂಡ ಹೌದು, ಎಕ್ಸರ್ಸೈಸ್ ಕೂಡ ಹೌದು ಅಲ್ವಾ? ಇದು ಹೆಂಗ್ ಹೇಳ್ಬೋದು ಅಂದ್ರೆ 5 minutes ಇದು ನೀವು ಮಾಡಿದ್ರೆ ಯು ವಿಲ್ ಸ್ವೆಟ್ ಲೈಕ್ ಯು ಹ್ಯಾವ್ ರ್ಯಾನ್ ಫಾರ್ 2 kilometers ಅಷ್ಟು ಬರುತ್ತೆ. ಸೊ ದ ಹೋಲ್ ಬಾಡಿ ವಿಲ್ ಗೆಟ್ ಆಕ್ಟಿವೇಟೆಡ್. ಓಕೆ, ಒಂದ್ಸಲ ತೋರಿಸ್ಬಿಡಿ ಹೇಗೆ. ಶ್ಯೂರ್. ಇಷ್ಟೇ. ಇದು ಕಲ್ತ್ರೆ ಯು ಕ್ಯಾನ್ ಇಂಪ್ರೂವ್ ಯೋರ್. ಮಕ್ಕಳಿಗೆ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂದರೆ ಅವ್ರ ಫೋಕಸ್ ಲೆವೆಲ್ಸು, ಅವ್ರ ಕಾನ್ಸಂಟ್ರೇಷನು, ಅಟೆನ್ಷನ್ ಟು ಡೀಟೇಲ್ಸು ಸ್ಟಡೀಸಲ್ಲಿ ತುಂಬ ಬೇಕಾಗಿರುತ್ತಲ್ಲ, ಸೊ ಅವಾಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂದರೆ ವಿ ಆರ್ ಗೆಟಿಂಗ್ ಇನ್ ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್. ಸೊ 100 children doing all these 3 balls at once for 2 minutes. Great, so this is what we are doing. Very nice. Yeah, thank you very much. ಓಕೆ, ಇವತ್ತು ಇದೊಂದು ಒಳ್ಳೆ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದೀರಾ. ಅಂಡ್ ಯು ಸೆಡ್ ಸ್ಟ್ರೆಸ್ ರಿಲೀಫ್ ಅಂತ. ಸೊ ಎಷ್ಟೋ ಜನಕ್ಕೆ ಈಗ ಬೆಂಗಳೂರು ಲೈಫ್ ಸ್ಟ್ರೆಸ್ ಇರೋದ್ರಿಂದ ಹರಿ ಲೈಫ್ ಯಾವಾಗಲೂ, ಸೊ ದೇ ಕ್ಯಾನ್ ಮ್ಯಾನೇಜ್ ವಿತ್ ದಿಸ್. ಗುಡ್ ಎಕ್ಸರ್ಸೈಸ್ ಅಂಡ್ ಒಳ್ಳೆ ಆಟ ಕೂಡ ಹೌದು, ಜೊತೆಗೆ 2 ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೇಗಿತ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ತುಂಬ ಚೆನ್ನಾಗಿತ್ತು, ಒಂದು ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಯಾವಾಗಲೂ ಬೇರೆ ಅದು ಇದು ಮಾಡೋಕ್ಕೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ ಅಡುಗೆ ಮಾಡೋಕೆ ಬಂದಿದ್ದೀನಿ. ಸೊ ನಮಗೂ ಕನ್ನಡ ಸ್ವಲ್ಪ ಪರವಾಗಿಲ್ಲ, ಅರ್ಥ ಆಗೋ ತರ ಇದೆ. ಸೊ ನಾವಂತೂ ಅರ್ಥ ಮಾಡ್ಕೊಂಡಿದ್ದೀವಿ, ಜೊತೆಗೆ ರೆಸಿಪೀಸ್ ಅಂತೂ ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಇದೇ ಖುಷಿಗೆ ನಮ್ಮ ಇಷ್ಟದವ್ರ ಕಡೆಯಿಂದ ಈ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುವರ್ಣ ಚಾನಲ್ಗೂ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆ ಹೇಗಿತ್ತು? ಜೊತೆಗೆ ಆಟ ಕೂಡ ಕಲ್ತಿದ್ದೀರಾ. ನನಗಂತೂ ಬಹಳ ಕಷ್ಟ ಹೀಗೆಲ್ಲ ಮಾಡೋದು. ಸೊ ನೀವು ಕಲ್ತಿದ್ರೆ ಇಟ್ಸ್ ಗುಡ್. ಆ್ಯಂಡ್ ಅವ್ರು ಹೇಳಿದಾಗೆ ಇದು ಒಳ್ಳೆ ಎಕ್ಸರ್ಸೈಸ್ ಆ್ಯಂಡ್ ಒಳ್ಳೆ ಆಟ ಕೂಡ ಹೌದು. ಸ್ಟ್ರೆಸ್ ರಿಲೀಫ್, ಜೊತೆಗೆ ಮಕ್ಕಳಿಗೆ 2 ಕಡೆ ಬ್ರೈನ್ ವರ್ಕ್ ಆಗುತ್ತೆ ಆ್ಯಂಡ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ 2 ರೆಸಿಪೀಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ಇವರ 2 ರೆಸಿಪೀಸ್ ಜೊತೆಗೆ ನಮ್ಮ ಪ್ರತಿಮಾ ಅವ್ರು ಮಾಡಿದಂಥ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಮುಂದಿನ ಸಂಚಿಕೆಯಲ್ಲಿ ಗೊತ್ತಿದೆಯಲ್ಲ, ಹೌದು, ನಿಮಗೋಸ್ಕರ ಇನ್ನ 4 ರೆಸಿಪೀಸ್ ಕಾಯ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ಕಾಯ್ತಾರಿ, ನೀವು ನೋಡ್ತಾರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಬಾಯ್.